ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆನಲ್ಲೂ ಕೂಡ ಗುರೂಜಿಯವರು ಅಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ದೇವಸ್ಥಾನದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ದೇವಸ್ಥಾನದ ಮಹಿಮೆಯ ಕುರಿತಾಗಿ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಹೇಗೆ ಹೋಗಬೇಕು, ಇದಕ್ಕೆ ಆದಂತಹ ರೀತಿ ರಿವಾಜುಗಳಿದ್ದಾವೆ. ಹಾಗೆ ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋದರೆ ಒಳಿತಾಗತ್ತೆ, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಆಗಿರಬೇಕು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸೈಂಟಿಫಿಕ್ ರೀಸನ್ ಏನಿರುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾಕೆ ಹೇಳ್ತಾರೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರೂಜಿಯವರು ನೀಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದಾಗಿದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ, ಸಮಯ ಡೌಟ್ ಇದೆ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ದೇವಸ್ಥಾನದ ಕುರಿತಾಗಿ ಗುರೂಜಿಯವರು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ವಿ. ದೇವಸ್ಥಾನದ ಮಹಿಮೆ ಏನು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿದೆ ಗುರುಗಳೇ, ಇದ್ರ ಬಗ್ಗೆ ಒಂದಷ್ಟು ವಿಚಾರ ನೋಡಿ. ನಮ್ಮ ಧರ್ಮ ಬೇರೆ ಧರ್ಮಕ್ಕಿಂತ ವಿಭಿನ್ನ ಅನ್ನೋದಕ್ಕೆ ಇದೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಕೆಲವು ಧರ್ಮ ಹೇಳ್ತಾರೆ ವಿಗ್ರಹ ಆರಾಧನೆ ಇಲ್ಲ ಅಂತ. ಹೌದು. ಕೆಲವರು ಹೇಳ್ತಾರೆ ನಾವು ನಮ್ಮ ಫೌಂಡರ್ನ ಆರಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾರನ್ನೂ ಫೌಂಡರ್ನ ಆರಾಧನೆ ಮಾಡೋದೇ ಇಲ್ಲ. ಎಲ್ಲ ವೀಕ್ಷಕರು ಯಾರಿದ್ದೀರಾ ದಯವಿಟ್ಟು ಇವತ್ತು ಕೇಳಿಸ್ಕೊಳ್ಳಿ. ಭಾಳಷ್ಟು ದೇವಸ್ಥಾನಕ್ಕೆ ಹೋಗು ಅಂದರೆ ನನ್ನ ಮಗ ಹೋಗಲ್ಲ, ನನ್ನ ಮಗಳು ಹೇಳಿದ್ರೆ ಹೋಗಲ್ಲ, ಅಲ್ಲೇನೇ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಹಾಗೆ ಹೀಗೆ ಅಂತೆಲ್ಲ ಕೂಡ ಆಗ್ತಕ್ಕಂಥದ್ದು ಬರುತ್ತೆ. ಹಾಗೆ ಆ್ಯಕ್ಚುಲಿ ಇದರ ಒಂದು ವೈಜ್ಞಾನಿಕ ನಿಲುಗಟ್ಟು, ಸೈಂಟಿಫಿಕ್ ರೀಸನ್ ಯಾಕಿದೆ ನಮ್ಮಲ್ಲಿ, ಅಲ್ಲಿ ದೇವರೇನು ಅಲ್ಲಿ ಇರೋದಿಲ್ಲ, ಕೂತಿರಲ್ಲ, ನಿಮಗೆಲ್ಲ ಆಶೀರ್ವಾದ ಮಾಡೋಕ್ಕಿರಲ್ಲ. ಆದರೆ ದೇವಸ್ಥಾನ ಅನ್ನೋದು ಒಂದು ಎನರ್ಜಿ ಸೆಂಟರ್. ನೀವು ಫಾರ್ ಎಕ್ಸಾಂಪಲ್ ಶಿವನ ದೇವಸ್ಥಾನ ತಗೊಳ್ಳಿ, ಹಾಗೆ ದತ್ತಾತ್ರೇಯ ದೇವಸ್ಥಾನ ತಗೊಳ್ಳಿ, ಹಾಗೆ ನಮ್ಮ ರಾಮನ ದೇವಸ್ಥಾನ ತಗೊಳ್ಳಿ. ದೋಸ್ ಆರ್ ಎನರ್ಜಿ ಸೆಂಟರ್ಸ್. ಕಾಲ್ ತೊಗೊಂಡು ಒಂದು ಮಾಡೋಣ. ಕಾಲ್ ತುಂಬ ಬರ್ತಾ ಇದೆ, ಕಾಲ್ ತೊಗೊಂಡು ಮೈ ಮೇಲೆ ಹೇಳ್ತಾ ಇರ್ತೀನಿ, ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ, ಮಿಸ್ ಮಾಡಿಬಿಡಿ. ಕಾಲ್ ತೊಗೊಂಡು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಮಹೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಮ್ಮ ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಮೇಡಮ್. ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 89 ಮೇಡಮ್. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಉದ್ಯೋಗದ ವಿಚಾರವಾಗಿ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಸದ್ಯಕ್ಕೆ ಉದ್ಯೋಗ ಅಂದರೆ ಇದ್ದೀರಾ, ಹೋಗಬೇಕಾ ಅಂತ ನೋಡಿದ್ರೆ ನಾವು ಯಾವ ಕಸ್ಬ್ ನೋಡಬೇಕು ಅಂತ ಗೊತ್ತಾಗುತ್ತೆ. ಗುರುಜಿ ಹುಡುಕ್ತಾ ಇದ್ದೀನಿ ಸರ್, ಇನ್ನೂ ಸಿಗ್ತಾ ಇಲ್ಲ. ಓಕೆ, 10ನೇ ಕಸ್ಬ್ ನೋಡೋಣ. 7ನೇ ಮನೆ. ಸ್ವಲ್ಪ ಕಮ್ಯುನಿಕೇಷನ್ನು, ಬಿಸ್ನೆಸ್ ರಿಲೇಟೆಡು ಅಥವಾ ಅಕೌಂಟ್ಸು, ಡೇಟಾ, ಈ ವಿಚಾರದಲ್ಲಿ ನೀವು ಹುಡುಕಬೇಕು ಕೆಲಸ. ಯಾವ ಲೈನಲ್ಲಿ ಹುಡುಕ್ತಾ ಇದ್ದೀರಾ? ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಅದೇ ಇಂಜಿನಿಯರಿಂಗಲ್ಲಿ ಯಾವ್ದು ಸರ್? ಇಂಜಿನಿಯರಿಂಗ್ ಎಷ್ಟೊಂದಿದೆ? ಸಿವಿಲ್. ಓಕೆ, ಈ ಕಾಂಬಿನೇಷನ್ ಬರ್ತಕ್ಕಂಥದ್ದು ಕೇತು 2030ವರೆಗೂ ಇದೆ. ಕೇತುವಿನ ಕಾಂಬಿನೇಷನ್ ನೋಡೋಣ. ಬುಧ ಆದ ನಂತರ ಈಗ ಕೇತು 7ನೇ ಮನೆ ಬರ್ತಾ ಇದೆ. ಸ್ವಲ್ಪ ನೀವು ಸಾಫ್ಟ್ವೇರ್ಗೆ ಹೋಗೋಕ್ಕಾಗತ್ತಾ? ಕೋರ್ಸಸ್ ಮಾಡಿ ಕೋರ್ಸ್ ಮಾಡಿಬಿಟ್ಟು ಹೋಗ್ತೀವಿ ಗುರುಜಿ. ಎಸ್, ಡೇಟಾ ಸೈನ್ಸಸ್ಗೆ ಹೋಗಿ. 7ನೇ ಮನೆ ಡೇಟಾ ಸೈನ್ಸ್ ತೋರಿಸ್ತಾ ಇದೆ ನಿಮಗೆ. 7ನೇ ಮನೆ ನಿಮಗೆ ಡೇಟಾ ಸೈನ್ಸ್ ಅಂತ ತೋರಿಸುತ್ತೆ. ನೀವು ಡೇಟಾ ಸೈನ್ಸ್ಗೆ ಹೋದ್ರೆ ಮಾತ್ರ ಅದು ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟನೇ. ಯಾಕಂದ್ರೆ 2030ಯಲ್ಲೂ ಕೂಡ ವರ್ಗೂ ಕೇತು ಇದೆ, 7 ಬರ್ತಾ ಇದೆ, ಅದಾದಮೇಲೆ 7. ಮೆಕ್ಯಾನಿಕಲ್ಗೆ ಸ್ವಲ್ಪ ಕಷ್ಟ. ಮೆಕ್ಯಾನಿಕಲ್ಗೆ ಹೋಗಬೇಕು ಅಂತಂದರೆ ಕೇತು ಇಸ್ ದಿ ಪ್ಲಾನೆಟ್ ಫಾರ್ ಗೋಯಿಂಗ್ ಅವೇ. ಅಬ್ರಾಡ್ಗೆ ಟ್ರೈ ಮಾಡಿ, ಇಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಮೆಕ್ಯಾನಿಕಲ್ ಆದರೆ. ಇಲ್ಲೇ ನಾನು ಟ್ರೈ ಮಾಡಬೇಕು, ಇಂಡಿಯಾದಲ್ಲೇ ಟ್ರೈ ಮಾಡಬೇಕು ಅಂದರೆ ಸ್ವಲ್ಪ ಸಾಫ್ಟ್ವೇರ್
ಕೋರ್ಸಸ್ ಮಾಡಿ. ಸ್ವಲ್ಪ ಕಷ್ಟ ಆಗುತ್ತೆ ಇನಿಷಿಯಲಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಒಂದು ಕಾಂಬಿನೇಷನ್ ನೋಡಬೇಕು ಅಂತಂದರೆ, ಶನಿ ತುಂಬ ಬಲವಾಗಿರೋದ್ರಿಂದ ಒಂದು ಬ್ಲೂ ಸಫೈರ್ ಇನ್ವೆಸ್ಟ್ಮೆಂಟ್ ಮಾಡಿ. ನಮ್ಮ ಆಫೀಸಲ್ಲಿ ಭಾಳ ಎನರ್ಜೈಟ್ ಆಗಿರ್ತಕ್ಕಂಥ ಜೆಮ್ ಸ್ಟೋನ್ಸ್ ಎಲ್ಲ ಮಾಡ್ತೀವಿ. ಸೊ ಬ್ಲೂ ಸಫೈರ್ ಹಾಕೋಬೇಕು ಬಲಗೈ ಮಧ್ಯದ ಬೆರಳಿಗೆ. ಆ ಗ್ರಹ ಅವ್ರಿಗೆ ಬೇಗ ಬೇಗ ಕೂಡಿ ಬರತಕ್ಕಂಥದ್ದು, ಸಮಯಕ್ಕೆ ಕೂಡಿ ಬರ್ತಕ್ಕಂಥದ್ದು ಮಾಡುತ್ತೆ. ಓಕೆ ಸರ್, ಕರೆಗಳನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಒಂದು ಅವರು ಉಂಗುರವನ್ನು ಧರಿಸ್ಕೊಳ್ಳೋಕ್ಕೆ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಅದನ್ನು ಆರ್ಡ್ರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಆನ್ಲೈನ್ ಮುಖಾಂತರವಾಗಿ ಆರ್ಡ್ರ್ ಮಾಡಲಿಕ್ಕೆ ಅವಕಾಶವಿದೆ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಗೊತ್ತಿದೆ ಮೇಡಮ್. 31 ಮಾರ್ಚ್ 1975. ಓಕೆ, ಸಮಯ ಬೆಳಿಗ್ಗೆ 10:30. ಯಾವ ಊರಲ್ಲಿ ಹುಟ್ಟಿರೋದು? HB ಕೋಟೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಸ್ವಲ್ಪ ಸಾಲ ತುಂಬಾ ಜಾಸ್ತಿ ಆಗ್ತಿತ್ತು, ಅದರಿಂದ ಬೇಗ ಹೊರಗಡೆ ಬರ್ಬೇಕು ಅದಕ್ಕೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. 31 ಮಾರ್ಚ್ 1975, 10:30 ಬೆಳಿಗ್ಗೆ. ಹೌದು ಸರ್. ಓಕೆ, ನೋಡೋಣ ಯಾವುದು. ಹೆಗ್ಗಡದೇವನ ಕೋಟೆ. ಯಾಕೋ ನಿಮ್ಮ ಸಾಲ ಥರ ಇದೂ ರನ್ನೇ ಆಗ್ತಾ ಇಲ್ವಲ್ಲ? ಇದು ಕಚ್ಕೊಂಬಿಟ್ಟಿದೆ. ನಿಮ್ಮ ಜಾತಕ ಓಪನೇ ಆಗ್ತಾ ಇಲ್ಲ. ಓಕೆ, ಇನ್ನೊಂದ್ಸತಿ ಟ್ರೈ ಮಾಡೋಣ. ಸ್ವಲ್ಪ ಕಷ್ಟ. 1 to 12 ಒಂದು ನಂಬರ್ ಹೇಳಿ. 152. ಅಲ್ಲ, 1 to 12 ಮಾತ್ರ ಒಂದು ನಂಬರ್ ಹೇಳಿ. ಬೇರೆ ಸಿಸ್ಟಮಲ್ಲಿ ಟ್ರೈ ಮಾಡ್ತೀನಿ. 1 to 12 ಒಂದು ನಂಬರ್ ಹೇಳಿ. ಎಷ್ಟು? 6 ಸರ್. 6. ಓಕೆ. ಕನ್ಯಾ ಲಗ್ನದಲ್ಲಿ ಪ್ರಶ್ನೆ ಕೇಳಿದ್ದೀರಾ, ಬುಧನ ಅಂಶದಲ್ಲಿ ಕೇಳಿದ್ದೀರಾ. ಸಪ್ತಮದಲ್ಲಿ 6ನೇ ಮನೆ ಶನಿಯಿಂದ 7ನೇ ಮನೆಗೆ ಶನಿ ಈ ಮಂತ್ಗೆ ಪ್ರವೇಶ ಆಗ್ತಾನೆ ಮೀನರಾಶಿಗೆ. ಸ್ವಲ್ಪ ಭೂಮಿಯಿಂದ ಸೇಲ್ ಮಾಡಿ ನಿಮ್ಮ ಸಾಲವನ್ನು ತೀರಿಸ್ಕೋಬೋದು ಅಂತ ಬರ್ತಾ ಇದೆ. ಯಾವ್ದಾದ್ರು ಭೂಮಿ ಇದೆಯಾ? ಅದೇ ಮನೆನೇ ಸೇಲ್ ಮಾಡಿದೆ ಸರ್. ಅಷ್ಟೇ. ಅದು ನೀವು ಹೇಳಿರೋ ಪ್ರಶ್ನೆಗೆ ಟಕ್ ಅಂತ ನಮಗೆ ಆನ್ಸರ್ ಸಿಗುತ್ತೆ. 11ನೇ ಮನೆ ಚಂದ್ರ ಇರೋದ್ರಿಂದ ನಿಮ್ಮ ತಾಯಿ ಸ್ವಲ್ಪ ಸಹಾಯಕ್ಕೆ ಬರುತ್ತಾರೆ. ತಾಯಿ ಇದ್ದಾರಾ? ಇದ್ದಾರೆ ಸರ್, ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಅವರಿಂದನೇ ನಿಮಗೆ 11ನೇ ಮನೆ ಕನ್ಯಾ ಲಗ್ನದಿಂದ 11ನೇ ಮನೆ ಚಂದ್ರ ಬರುತ್ತೆ. ತಾಯಿಯಿಂದ ನಿಮ್ಗೆ ಸಹಾಯ ಬರುತ್ತೆ, ತಾಯಿಯಿಂದ ಕ್ಲಿಯರ್ ಆಗುತ್ತೆ ಸಾಲ. ಶನಿಯಿಂದನೂ ಕೂಡ ಪ್ರವೇಶ ಆಗುತ್ತೆ. ಈ ಮಾರ್ಚ್ ಆದಮೇಲೆ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನೀವು ಕೂಡ ಕಲ್ತ್ಕೊಳ್ಬೇಕು, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು, ನನ್ನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೊ ಗುರೂಜಿಯವರು ಒಂದು ಸುವರ್ಣ ಅವಕಾಶವನ್ನು ನಿಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಇದೇ ತಿಂಗಳು 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬಹುದಾಗಿದೆ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಗುರೂಜಿಯವರು ದೇಶದಲ್ಲಿ ಎಲ್ಲ ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಿರುವಂಥ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ. ನಾನು 86 ಬ್ಯಾಚ್ ಸ್ಟೂಡೆಂಟು ನಕ್ಷತ್ರ ನಾಡಿಯಿಂದ. ಅಲ್ಲಿಂದ ನಾನು ಕಲಿತಾ ಅದಕ್ಕೂ ಮುಂಚೆ ನಾನು ವಾಸ್ತು ಅಂತ ಕಲಿತಿದ್ದೆ. ವಾಸ್ತು ಆಚಾರ್ಯ ಲಕ್ಷ್ಮಣ್ ಅಂತ ಹೇಳಿ ನನ್ನ ಹೆಸರು. ಈ ವಾಸ್ತು ಅಂತ ಬಂದ್ಬಿಟ್ರೆ ನೀವೀಗ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ದಿಕ್ಕು ಅಲ್ಲಿ ಕೆಟ್ಟೋಗಿದೆ, ಇಲ್ಲಿ ಕೆಟ್ಟೋಗಿದೆ, ಅಡುಗೆ ಮನೆ ಆಗಿದೆ, ಬೆಡ್ರೂಮ್ ಆಗಿದೆ, ಈಗೆಲ್ಲ ಹೇಳ್ತಾರಲ್ಲ, ಇದೆಲ್ಲವೂ ಶೂನ್ಯ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಿಜವಾಗ್ಲೂ ನೀವು ಈ ಶಾಸ್ತ್ರನ ನಮ್ಮ ದಿನೇಶ್ ಗುರುಜಿಯವರ ಹತ್ರ ಬಂದು ನೀವು ಕಲ್ತಾದ್ಮೇಲೆ ನಿಮಗೆ ಅನುಭವಕ್ಕೆ ಬರುತ್ತೆ. ನಿಜವಾಗ್ಲೂ ನನ್ನ ಮನೆ ಹೀಗಿದ್ರೆ ಚೆನ್ನಾಗಿರುತ್ತೆ, ನಾನೊಬ್ಬ ನಿಜವಾಗ್ಲೂ ನನ್ನ ಸಾಧನೆಗೆ ಅಥವಾ ನನ್ನ ಮನೆ ನೆಮ್ಮದಿಗೆ ನಾನು ಯಾವ ಥರ ಮನೆ ಕಟ್ಕೊಳ್ಬೇಕು, ಅಥವಾ ಮನೆ ಏನೋ ಕೆಟ್ಟೋಗಿದೆ ಅಂದರೆ ಅದನ್ನು ಸಿಂಪಲ್ಲಾಗಿ 300 to 400 ರುಪೀಸಲ್ಲಿ ನಾನು ಯಾವ ಥರ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಈಸಿಯಾಗಿ ಹೇಳ್ಕೊಡ್ತಾರೆ. ಇದನ್ನೇ ನಾನು ನಾರ್ತ್ ಇಂಡಿಯಾದ ಸೈಡು 1.5 lakh ಕೊಟ್ಟು ಕಲ್ತಿದ್ದೀನಿ. ಬಟ್ ಇವ್ರ ಗುರುಗಳು ಇಷ್ಟು ಸಣ್ಣ ಫೀಸಲ್ಲಿ ಮಾಡ್ತಿದ್ದಾರಲ್ಲ, ಈ ಫೀಸ್ ನೀವು ಕೊಟ್ಟಿರೋದು ಒಂದು ಅಲ್ಪ ಕಾಣಿಕೆ ಅಂತ ಅನ್ಕೊಳ್ತೀನಿ ಅಷ್ಟೇ ನಾನು. ಯಾಕಂದರೆ ಇದು ಎಲ್ಲರೂ ಅನ್ಕೋತಾರೆ ಏನೋ ಒಂದು ಸ್ವಲ್ಪ ನೋಡಿ, ಜಸ್ಟ್ ಒಬ್ಬ ಮನೆಗೆ ವಾಸ್ತು ಕನ್ಸಲ್ಟೆಂಟ್ ಕರೆಸಿದ್ರು ಕೂಡ ನೀವು 3 to 5,000 ನಿಮಗೆ ಚಾರ್ಜಸ್ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಬರೀ ಒಂದು ಅಲ್ಪ ದುಡ್ಡು ಕೊಟ್ಟು ನೀವು ಕಲ್ತ್ಬಿಟ್ರೆ, ಗುರುಗಳು ಕೊಟ್ಟು ನಾಲೆಜ್ ಇದೆಯಲ್ಲ ಸಮುದ್ರಕ್ಕಿಂತನೂ ದೊಡ್ಡದಂತ ನಾನು ಹೇಳ್ಬೋದು. ನೀವು ಅಲ್ಪ ದುಡ್ಡಲ್ಲಿ ಬಂದು ಎಲ್ಲರೂ ಕಲ್ತ್ಕೊಳ್ಳಿ,
ಈ ವಾಹಿನಿ ನೋಡುವಂಥ ಎಲ್ಲ ನನ್ನ ಕನ್ನಡದ ಅಭಿಮಾನಿಗಳಿಗೆ, ಕನ್ನಡದ ವೀಕ್ಷಕರಿಗೆ ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, 100% ಅಲ್ಲ, ನಿಮ್ಮ 1000% ನೀವು ನೆಮ್ಮದಿಯುತವಾದ ಭಾಳ ಬದುಕ್ತೀರಾ, ಹಾಗೆ ನಿಮ್ಮ ಮನೆ ಸರಿ ಮಾಡ್ಕೊಳ್ತೀರಾ, ನಿಮ್ಮ ಮಕ್ಕಳ ಭವಿಷ್ಯ ಸರಿ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಸ್ ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ಗೀತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 29/10/2005. 29/10/2005. ಹುಟ್ಟಿದ ಸಮಯ 12:14
ಬೆಳಿಗ್ಗೆ ಬೆಳಗ್ಗಿನ ಜಾವ 12 ಗಂಟೆ 14 ನಿಮಿಷ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಸಂಜಯ್ ನಗರ. ಇಲ್ಲೇ ಬೆಂಗಳೂರಾ? ಹಾ, ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕು? ಇನ್ನೊಮ್ಮೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಯಾವ ವರ್ಷ ಹುಟ್ಟಿರೋದು ಇನ್ನೊಂದ್ಸಲಿ ಹೇಳಿ. 2005. 2005. ಮದುವೆಗೆ ನೋಡ್ತಿದ್ದೀರಾ ಈಗ? ಹೌದು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. 29 ಅಕ್ಟೋಬರ್ 2005 ಕರೆಕ್ಟಾ? ಹಲೋ, ಹುಟ್ಟಿರೋ ಟೈಮ್ ಎಷ್ಟು ಅಂತಂದ್ರಿ? 12 ಗಂಟೆ 14 ನಿಮಿಷ ಗುರುಜಿ. ಮಧ್ಯಾಹ್ನನಾ? ಹಾ, 12:15 ಹುಟ್ಟಿರೋದು. ಓಕೆ, ಸಿಂಹರಾಶಿ ಬರ್ತಕ್ಕಂಥದ್ದು ಸರಿ ಇದೆಯಾ? ಹಾ, ಸಿಂಹರಾಶಿಲಿ ಉತ್ತರ ಪಾಲ್ಗುಣಿ ನಕ್ಷತ್ರ, ಹೌದಾ? ಹೌದು. ಪ್ರಸ್ತುತ ಈಗ ಏಜು ತುಂಬ ಚಿಕ್ಕದಲ್ವಾ? ಏನು ಇಷ್ಟು ಬೇಗ ಮಾಡಬೇಕಾ? 19 ವರ್ಷ ಅಲ್ವಾ? ಹೌದು. ಯಾವ ಊರಲ್ಲಿದ್ದೀರಾ? ಆಫ್ರಿಕಾದಲ್ಲ? ಇಲ್ಲೇ ಬೆಂಗಳೂರು ಸಂಜಯ್ ನಗರ. ಬೆಂಗಳೂರು. 19 ವರ್ಷಕ್ಕೆ ಯಾಕಮ್ಮ ಮಾಡಬೇಕು? ಮಾಡ್ಬೇಕು ಅನಿಸ್ತು ಗುರುಜಿ, ನೋಡ್ತಿದ್ದೀವಿ. 19 ವರ್ಷಕ್ಕೆ ಡಿಪ್ಲೊಮಾ ಓದಿದ್ಲು, ಮತ್ತೆ ಓದ್ಸಕ್ ಆಗ್ಲಿಲ್ಲ. ಏನು ಮಾಡ್ತಾರೆ ನಿಮ್ಮ ಯಜಮಾನ್ರು? ಅವರು ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಮಾಡ್ತಾರೆ. ಓಕೆ, ಸದ್ಯಕ್ಕೆ ಇವಾಗ 2024 ಆಗಸ್ಟಿಂದ 2025 ಆಗಸ್ಟ್ವರೆಗೂ ಮಂಗಳ ದಶ ಬುಧ ಭುಕ್ತಿ ನಡೀತಾ ಇದೆ. ಮಂಗಳ ಮತ್ತು ಬುಧನ ಕಾಂಬಿನೇಷನ್ನು ಮದುವೆಗೆ ಸೂಕ್ತವಾಗಿದೆ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಇಲ್ಲಿ ಶನಿ ಸಪ್ತಮದಲ್ಲಿರ್ತಕ್ಕಂಥದ್ದು, ಶನಿಯ ಒಂದು ಗ್ರಹ ಸ್ವಲ್ಪ ಬಲವಾಗಿರೋದ್ರಿಂದ ಮುಂದಿನ ವರ್ಷ ಏಪ್ರಿಲ್ ಮೇಯಲ್ಲಿ ಖಂಡಿತ ಆಗುತ್ತೆ. ತೊಗರಿ ಬೇಳೆನ ಸ್ವಲ್ಪ ಮಂಗಳವಾರ ದಾನ ಮಾಡ್ತಾಯಿರಿ. ಡೆಫಿನೆಟ್ಲಿ ಕಟ್ ಮಾಡಿ ಅವ್ರಿಗೆ, ಆಯ್ತಲ್ಲ? ತೊಗರಿ ಬೇಳೆನ ದಾನ ಮಾಡಿ, ಯಾಕಂದರೆ ಡಬಲ್ ವಾಯ್ಸ್ ಕೇಳಿಸೋದಿಲ್ಲ ಅವ್ರಿಗೆ. ಸೊ ತೊಗರಿ ಬೇಳೆನ ಮಂಗಳವಾರ ದಾನ ಮಾಡ್ತಾಯಿರಿ. ಹಾಗೆ ಅವ್ರಿಗೆ ಬಲಗೈಗೆ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಆದರೂ ನನ್ನ ಸಜೆಷನ್ನು 19 ಇಯರ್ಸ್ಗೆ ಬೇಗ, ಅಂದರೆ ಏನಕ್ಕೆ ಅಂತಂದರೆ ಏನಾರು ಅವರು ಸಾಧನೆ ಮಾಡಬೇಕು ಜೀವನದಲ್ಲಿ. ಏನಾಗುತ್ತೆ, ಬೇಗ ಮದುವೆ ಆದವರು ಆಮೇಲೆ ಪೇಚಾಡ್ತಾರೆ ನಾನೇನು ಮಾಡೇ ಇಲ್ಲ ಅಂತ. ಇವರೆಲ್ಲ ನಮಗೆ ತಳ್ಳಾಕ್ತಾರೆ, ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಇವ್ರು ಹಿರಿಯರಿದ್ದಾರಷ್ಟೇ, ವಯಸ್ಸಾಗಿದೆ, ತಲೆಗೆ ವಯಸ್ಸಾಗಿಲ್ಲ. ತಲೆಗೆ ವಯಸ್ಸಾಗಿದೆ ಅಂದರೆ ಬುದ್ಧಿ ಇದೆ ಅಂತ ಅರ್ಥ, ಬುದ್ಧಿ ಇಲ್ಲ ಅಂತ ನಾವು ಹೇಳ್ತೀವಿ. ಸೊ ಅಷ್ಟು ವಿಚಾರ ಬರುತ್ತೆ. ಓಕೆ ಓಕೆ ಗುರುಗಳೇ, ಎಸ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ಗೊತ್ತಿದೆ. ಹೇಳಿ ಹೇಳಿ. 5. ಸ್ವಲ್ಪ ಬೇಗ ಹೇಳಬೇಕು, ಇದು ಲೈವ್ ಪ್ರೋಗ್ರಾಮ್, ಫಾಸ್ಟಾಗಿ ಹೇಳಿ. 29/5. 29 ಮೇ 2012. ಓಕೆ, ಯಾವ ಟೈಮಲ್ಲಿ ಹುಟ್ಟಿರೋದು? 9. ಬೆಳಗ್ಗೆ 9 ಗಂಟೆ? ಇಲ್ಲ. ಟೈಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ, 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. ಇಲ್ಲ, ರಾತ್ರಿ 2 ಗಂಟೆ 2 ನಿಮಿಷ ಮೇಡಮ್. ಅಲ್ಲ, ಈಗ ಗಂಡಸಾಗಿದ್ರೆ ನಾವು ಏನು ರಾತ್ರಿ ಏನಾರು ಆಗಿದೆಯಾ ಅಂತ ಕೇಳ್ಬೋದು. ಮಹಿಳೆ ಆಗಿದ್ರೆ ಎಷ್ಟಮ್ಮ ನಿಮ್ಗೆ ಏಜು? ನಿಮ್ಮ ವಯಸ್ಸೆಷ್ಟು? ನಾನೇ ಮಾತಾಡ್ತೀನಿ. ನಿಮ್ಮ ವಯಸ್ಸೆಷ್ಟಮ್ಮ? ಏಜ್ ಎಷ್ಟು? ನಿಮ್ಮದೇ ವಯಸ್ಸು ಕೇಳ್ಬೇಕು ನಾನು. ಎಷ್ಟು ಏಜು? ಎಷ್ಟನೇ ತಾರೀಕು? ಮೇ 38. ಒಳ್ಳೆ 68 ಥರ ಆಡ್ತಾ ಇದ್ದೀರಾ. 38 ಆಗಿಲ್ಲ, ನಿಮ್ಗೆ 68 ಆಗೋಗಿದೆ. ನಿಮ್ಗೆ ಯಾವ ಭಾಷೆ? ಏನು ಕನ್ನಡ ಬರಲ್ವಾ? ಖುಷಿಲಿ ಹಂಗೆ ಕುಣಿದಾಡ್ಬಿಡ್ರಿ. ಖುಷಿಲಿ ಕುಣಿದಾಡ್ಬಿಡಿ. ಈಗ ನಾನು ಕುಣಿಯೋಕ್ಕಾಗಲ್ವೇ? ನನಗೆ ದುಡ್ಡು ಬಂದಿಲ್ವೇ? ನನಗೆ ಫ್ರೀ, ನನಗೆ ಕುಣಿಯೋಕ್ಕಾಗಲ್ಲ. ಡೇಟ್ ಇನ್ನೊಂದ್ಸತಿ ಹೇಳಿ. ಮೇ ಯಾವುದು? ತುಂಬಾ ಇಂಪ್ರೆಷನ್ ಆಗಿದೆ ಗುರುಜಿ ನಿಮ್ಮಿಂದ. ನಾನು ಹೌದಾ? ನೀವೊಂದ್ ಸಲ ಹೇಳಿದ್ರಿ, ನಾವು ₹1 ಸಂಪಾದನೆ ಮಾಡಿದ್ರು ಒಬ್ಬರ ಹತ್ರ ಕೈ ಸಾಕಿದ್ದೀರಾ, ಗರ್ವದಿಂದ ಬದುಕಬೇಕು ಅಂತ. ನನ್ಗೆ ಅದೇ ಇಂಪ್ರೆಷನ್ ಆಗೋಯ್ತು ಗುರುಜಿ. ಹೌದಾ? ಓ, ಪರವಾಗಿಲ್ವೇ? ನನ್ಗೆ ಒಂದ್ ಟೈಮಲ್ಲಿ ಯಾರು ಸಹಾಯ ಇರುತ್ತೆ. ನನ್ನ ಮಾತುಗಳಿಂದಾನೇ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಟೈಲರ್ ಕೆಲಸ ಮಾಡ್ಕೊಂಡು ನನ್ನ ಮಗನ್ ಸಾಕೊಂಡು ಹೋಗ್ತೆ. ಏನು ಕೆಲಸ ಮಾಡ್ತೀರಾ?
ಟೈಲರಿಂಗ್. ಟೈಲರಿಂಗ್, ಓಕೆ ಓಕೆ. ಹಾಂ 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 ಹಾಂ. ಇದು ಯಾರ ಬಗ್ಗೆ ನೀವು ಜಾತಕ ಕೇಳ್ತಾ ಇರೋದು ಇವಾಗ? ಮಗನ ಬಗ್ಗೆ ಮಗನ ಬಗ್ಗೆ. ಸ್ವಾಮೀಜಿ. ಮೇನಾ ಹುಟ್ಟಿರೋದು? ಮೇ ಹುಟ್ಟಿರೋದು. ಡೇಟೇ ಹೇಳ್ತಾ ಇಲ್ಲ ಕರೆಕ್ಟಾಗಿ ಬೇಗ. 2012 ಹುಟ್ಟಿರೋದಾ? ಟೈಮ್ ಹುಟ್ಟಿರೋ ಟೈಮು ಸೋಮವಾರ ನೈಟ್ 2 ಗಂಟೆ ನಿಮಿಷ, ಮಂಗಳವಾರ ಬೀಳತ್ತೆ ಗುರುಜಿ. ಮಧ್ಯರಾತ್ರಿ 2 ಗಂಟೆ. ಹಾ ಓಕೆ. ಅದ್ರ ಪ್ರಕಾರ ಇವ್ರದ್ದು ಸಿಂಹರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ. ಹೌದು ಗುರುಜಿ. ಹೌದು ಅಂತ ಹೇಳ್ತಾರೆ. ಓಕೆ, ರೈಟ್. ಲಗ್ನ ಮೀನ ಲಗ್ನದಲ್ಲಿದೆ. 3ನೇ ಮನೇಲಿ ಎಷ್ಟೊಂದು 1 2 3 4 5 ಗ್ರಹಗಳು. 6ನೇ ಮನೇಲಿ ಚಂದ್ರಮಂಗಳ. ಶನಿ 7ನೇ ಮನೇಲಿ ಇರ್ತಕ್ಕಂಥದ್ದು, ವ್ಯಯಾಧಿಪತಿ, ಲಾಭಾಧಿಪತಿ. ಸದ್ಯಕ್ಕೆ ಅವ್ರಿಗೆ 2031ವರೆಗೂ ಕೂಡ ಶುಕ್ರದಶ ಇದೆ. 2027ವರೆಗೂ ಕೂಡ ಶನಿ ಭುಕ್ತಿ ನಡೀತಾ ಇದೆ, ಶುಕ್ರ ಮತ್ತು ಶನಿ. ಜಾಬ್ ವೈಸ್ ಸ್ವಲ್ಪ ಕಷ್ಟ, ಬಟ್ ಈಗ ಏನು ಓದ್ತಾ ಇದ್ದಾರೆ? ಏನು ಓದ್ತಾ ಇದ್ದಾರೆ ಗುರುಜಿ. 7th ಎಕ್ಸಾಮ್ ಬರೀತಾ ಇದ್ದಾನೆ. ಏನು ಮಾಡ್ತಾ ಇದ್ದಾರೆ? 7th ಎಕ್ಸಾಮ್ ಬರೀತಾ ಇದ್ದಾನೆ. ಎಜುಕೇಶನ್ ಬಗ್ಗೆ. ಓಕೆ, ರೈಟ್. 31ವರೆಗೂ ಸ್ವಲ್ಪ ಸ್ಲೋ ಇರುತ್ತೆ. 31 ಆದ ಮೇಲೆ ಅವರಿಗೆ ಸೂರ್ಯದಶ ಬಂದಾಗ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ. ಶುಕ್ರ ಅಷ್ಟು ಚೆನ್ನಾಗಿರಲ್ಲ ಇವ್ರಿಗೆ, ಯಾಕಂದರೆ ಆ ಯಂಗ್ ಏಜಲ್ಲಿ ಶುಕ್ರ ಬರಬಾರ್ದು. ಸೊ ನನ್ನ ಸಜೆಷನ್ ಇಲ್ಲಿ ಏನು ಅಂತಂದರೆ, ಚಂದ್ರನಿಗೆ ಅಂತಂದರೆ ಒಂದು 2 ಮುಖದ ರುದ್ರಾಕ್ಷಿ ಹಾಕಿಸಿ ಅವ್ರ ಕೊರಳಿಗೆ, ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಬಲಗೈಗೆ ಒಂದು ಕೆಂಪು ದಾರ ಕಟ್ಟಿಸಿ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಅವ್ರು ಇಂಪ್ರೂವ್ಮೆಂಟ್ ಆಗೇ ಆಗ್ತಾರೆ. ಚೆನ್ನಾಗಿ ಮುಂದೆ ಹೋಗ್ತಾ ಸ್ಲೋ ಸ್ಟಾರ್ಟ್ರು. ಇವರ ಹಾರೋಸ್ಕೋಪ್ ನೋಡಿದಾಗ ನಾವು ಡೆಫಿನೆಟ್ಲಿ ಹೇಳ್ಬೋದು ಸ್ಲೋ ಸ್ಟಾರ್ಟ್ರ್ ಅಂತ. ಒಳ್ಳೆಯದಾಗಲಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮ್ಯಾಮ್. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬಾಗಲಕೋಟೆಯಿಂದ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 24/6/1970. ಓಕೆ. ಬೆಳಗ್ಗೆ 7 ಗಂಟೆ 10 ನಿಮಿಷ. ಯಾವ ಊರಲ್ಲಿ ಹುಟ್ಟಿರೋದು? ಅವ್ರು ಗದಗದಲ್ಲಿ ಹೋಗಿ. ಓಕೆ, ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಇದೆ ಅಂತ. ಓಕೆ. 24 ಜೂನ್ 1970 ಅಲ್ವಾ? ಹೌದು ಸರ್. ಓಕೆ. ಆಲ್ರೆಡಿ ಈಗ 55 ವರ್ಷ, ಕರೆಕ್ಟ್ ಅಲ್ವಾ? ಇನ್ನೂ ಕಿರಿಕಿರಿ ಬಗ್ಗೆನಾ? ಇನ್ನೂ ಕಿರಿಕಿರಿ, ಇನ್ನೂ ಎಷ್ಟು ವರ್ಷ ಕಿರಿಕಿರಿ ಇದು ಯೋಚನೆ ಮಾಡ್ತಾ ಇದ್ದಾರೆ ಅವರು? ಇನ್ನೂ ಎಷ್ಟು ವರ್ಷ ಕೆಲಸ ಮಾಡ್ಬೇಕಂತವ್ರು? ಇನ್ನು 4 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ಅವ್ರಿಗೆ 55 ವರ್ಷ ಅಲ್ವನಮ್ಮ? ಹೌದು ಗುರುಜಿ. ನೀವೇನಾಗಬೇಕು ಅವ್ರಿಗೆ? ಅವ್ರು ಏನಿಲ್ಲ, ಸ್ವಲ್ಪ ಅಲ್ಲಿ ಅವ್ರ ಕೆಲಸದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಬಹಳ ಆಗ್ತಾ ಇದೆ. ಆಗ್ಲಿ ಬಿಡಿ, ಇನ್ನೇನು ಎಂಡಿಂಗ್ ಅಲ್ವಾ? ಟೆನ್ಷನ್ ಆಗ್ತಾ ಇದೆ ಅವ್ರಿಗೆ. 55 ವರ್ಷದಲ್ಲೂ ಟೆನ್ಷನ್ ಮಾಡ್ಕೊಂಡ್ರೆ ಏನು ಆರೋಗ್ಯ, ನೆಮ್ಮದಿಯಾಗಿ ಖುಷಿಯಾಗಿರೋಕ್ಕೆ ಹೇಳೋಕ್ಕಾಗಲ್ವ ಅವ್ರಿಗೆ? ಅವ್ರು ಇದಾರ ಅಲ್ಲಿ? ಕೊಡಿ ಅವ್ರಿಗೆ ಸ್ವಲ್ಪ 4 ಹೇಳ್ತೀನಿ ಮಾತು. ನಾವು ಅದನ್ನ ಹೇಳಿ ಸಾಕಾಯ್ತು ನಮಗೆ. ಅಂಥವ್ರಿಗೆಲ್ಲ ನೀವು ಜ್ಯೋತಿಷ್ಯ ನೋಡೋಕೆ ಹೋಗಬಾರ್ದು, ವೇಸ್ಟು. ಏನು 55ರಲ್ಲಿ ಒಳ್ಳೆ ಚಿಕ್ಕ ಹುಡುಗ ಅಂತ ಆಡ್ತಾರೆ, ಹಿಂಗೆ ಹೇಳಿ ಚಿಕ್ಕ ಹುಡುಗನ ಅಂತ ಬೈದ್ರು ಅಂತೇಳಿ. 23-24ರಲ್ಲಿ ಪ್ರೆಷರ್ ಇರುತ್ತೆ, ಭಯ ಇರುತ್ತೆ. 30ರಲ್ಲೂ ಭಯ ಇರುತ್ತೆ. 40ರಲ್ಲಿ ಡಿಸಿಷನ್ ಇರುತ್ತೆ. 50ರಲ್ಲಿ ಎಲ್ಲ ಮುಗಿದಿರುತ್ತೆ. ಇಷ್ಟೇ. ಇದು ಒಂದು ಲೈನಿಗೆ ಬಂದುಬಿಟ್ರೆ 50 ಮುಗೀತು. ಹೊಸದೇನು ಮಾಡೋಕ್ಕಲ್ಲ. 55 ಅವ್ರಿಗೆ. ನನಗಿಂತ 6 ವರ್ಷ ದೊಡ್ಡವ್ರು, 7 ವರ್ಷ ದೊಡ್ಡವ್ರು, ನನಗಿಂತ 7 ಇಯರ್ಸ್ ದೊಡ್ಡವರು. ನಾನು ಅವ್ರಿಗೆ ಹೇಳೋ ಬುದ್ಧಿ ಥರ ಬಂದುಬಿಟ್ಟಿದೆ ಈಗ. ಚಿಕ್ಕ ಹುಡುಗ್ರ ಹತ್ರ ಹೇಳ್ಕೊಳ್ಳೋ ಬಂದು ಅದೇನು ಹೇಳ್ತಾರೆ, ಚಿಕ್ಕ ಹುಡುಗ ಕೈಯಲ್ಲಿ ಹೇಳಿಸ್ಕೊತಿಯಲ್ಲೋ ಅಂತ ಬೈತಾರಲ್ಲ ಕೆಲವ್ರಿಗೆ. ದೊಡ್ಡವರು ತಲೆ ಇಲ್ಲ ಅಂಥೇಳಿ. ಇನ್ನೇನು 4 ವರ್ಷ ಹೋದರೆ ಹಿ ಹ್ಯಾಸ್ ಟು ಪ್ಲ್ಯಾನ್ ಫಾರ್ ರಿಟೈರ್ಮೆಂಟ್. 60 ಆಮೇಲೆ ಬೇರೆ ಪ್ಲ್ಯಾನ್ ಮಾಡಬೇಕು. ಪ್ರೆಷರ್ ಅಂತಂದರೆ ಯಾಕೋ ಅವ್ರಿಗೆ ಸ್ವಲ್ಪ ಮನೆಯಲ್ಲಿ ಅವ್ರ ಹೆಂಡ್ತಿನೋ ಸ್ವಲ್ಪ ಬೇರೆ ಥರ ಇರ್ಬೋದೇನೋ. ಪ್ರೆಷರ್ ಅಂದರೆ ಯಾವಾಗಲೂ ವರ್ಕಲ್ಲಿ ಅಂತ. ಸರಿ, ನನ್ನ ಕೆಲಸ ಏನು? ಯಾವ ಗ್ರಹ ಸ್ವಲ್ಪ ನೆಗೆಟಿವ್ ಕೊಡುತ್ತೆ ನೋಡಿ. ಒಂದು ಏಜ್ ಆಗ್ತಾ ಪ್ರೆಷರ್ ಶುಡ್ ಬಿ ಟುಕ್ ಆ್ಯಸ್ ಪ್ಲೆಷರ್ ಲೈಫಲ್ಲಿ. ಎಲ್ಲರಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರಬೇಕಾದ್ರೆ ಅದು ಬಂದೇ ಬರುತ್ತೆ. ಅದು ಹೋಗ್ತಾ ಪ್ರೆಷರ್ ಕೂಡ ಪ್ಲೆಷರ್ ಆಗಬೇಕು. ಆ ಲೈಫ್ಗೆ ಹೋಗಬೇಕು. ಇವ್ರಿಗೆ ಈಗ 2016 33ವರೆಗೂ ಬುಧ ದೇಶ ನಡೀತಾ ಇದೆ. ಜಾಬು ಬೇರೆ ಸಿಗುತ್ತೆ. ಇನ್ನೂ 5 ವರ್ಷ ಹೋದರೆ ಜಾಬು ಸಿಗುತ್ತೆ. ಅದು ಗೌರ್ಮೆಂಟ್ ಜಾಬ್ ಏನು ಅಂತ ಹೇಳಲಿಲ್ಲ, ನಂಗೆ ಗೊತ್ತಿಲ್ಲ ಅದು. 26 ಜನವರಿವರೆಗೂ ಮಂಗಳ ನಡೀತಾ ಇದೆ. ಬುಧ ಮತ್ತು ಮಂಗಳ. ಇಲ್ಲಿ ಬುಧನ ಕಾಂಬಿನೇಷನು ಮಂಗಳನ ಕಾಂಬಿನೇಷನ್ ನೋಡಿದಾಗ ಮಂಗಳ 12ನೇ ಮನೇಲಿ ಇರ್ತಕ್ಕಂಥದ್ದು ಭಾವಚರಿತ ಪ್ರಕಾರನೂ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತತೆ.
ಹಾಗೆ ಬುಧ 11ನೇ ಮನೆಯಿಂದ ದುಡ್ಡು ಚೆನ್ನಾಗಿದೆ, ದುಡ್ಡು ಜಾಸ್ತಿ ಬರುತ್ತೆ, ಪ್ರೆಷರ್ ಹಾಕೇ ಆಗ್ತಾರೆ, ಅದಕ್ಕೆ ಟೆನ್ಷನ್ ಮಾಡ್ಕೋಬಾರ್ದು. ಚಂದ್ರ ರಾಹು ಇರೋದ್ರಿಂದ ಅಕ್ಕಿ ದಾನ ಮಾಡೋಕ್ಕೆ ಹೇಳಿ. 8ನೇ ಮನೆ ವಿಚಾರದಲ್ಲಿ ಅಕ್ಕಿ ದಾನ ಮಾಡಬೇಕು. ಅಕ್ಕಿ ದಾನ ಮಾಡೋದ್ರಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಸ್ವಲ್ಪ ಮನಸ್ಸು ಶಾಂತಿ ಮಾಡುತ್ತೆ. ಇನ್ನೊಂದು 4-5 ಇಯರ್ಸ್ರಿಂದ ತಲೆ ಕೆಡಿಸ್ಕೋಬಾರ್ದವರು. 5 ಇಯರ್ಸ್ ಇದ್ರೂ ಕೂಡ ಸ್ವಲ್ಪ ಚೇಂಜ್ ಆಗಿ ಕೇಳಿ. ಸುಮ್ಮನೆ ಅದು ಟೆನ್ಷನ್ ಇದು ಟೆನ್ಷನ್ ಅಂತ ಅಸ್ಟ್ರಾಲಜಿಗೆ ಸೂಕ್ತವಾಗಿರೋ ಟೈಮಲ್ಲಿ ಬರಬೇಕು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಗುರುಜಿಯವರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಅವರನ್ನು ಹೊಗಳುತ್ತಾ ಇದ್ದಾರೆ. ಅವರ ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ, ಡಾಕ್ಟರ್ ದಿನೇಶ್ ಗುರೂಜಿಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಯಾಕೆಂದರೆ ಅವರು ಜ್ಯೋತಿಷ್ಯದ ಬಗ್ಗೆ ಹೇಳುವ ಬಗ್ಗೆ ನಮಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಅವರು ಫಸ್ಟು ನಮಗೆ ಇಷ್ಟ ಆಗಿದ್ದು, ಅವರು ಯಾವುದೇ ದೋಷ ಇಲ್ಲ ಮತ್ತು ಯಾವುದು ಇದು ಏನು ತೊಂದರೆ ಇಲ್ಲ, ಗುಡ್ ಟೈಮು ಮತ್ತು ಬ್ಯಾಡ್ ಟೈಮ್ ಅಂತ ಹೇಳಿರೋದ್ರಿಂದ ನಮಗೆ ಅದು ತುಂಬ ಇಷ್ಟ ಆಯಿತು. ಹಾಗೆ ಕಲಿಬೇಕು ಅಂತ ಇಷ್ಟ ಆಗಿ 85 ಬ್ಯಾಚಲ್ಲಿ ನಕ್ಷತ್ರ ನಾಡಿ ಕ್ಲಾಸ್ ಮಾಡಿದೆ, ಹೈಯರ್ ಕ್ಲಾಸು ಮಾಡಿದ್ದೀನಿ. ನನಗೆ ಇಷ್ಟ ಆಗಿದ್ದು ಅವ್ರದ್ದು ಒಳ್ಳೆ ಗುಡ್ ಟೈಮು ಮತ್ತು ಬ್ಯಾಡ್ ಟೈಮ್ ಅಂತ ಹೇಳಿರೋದೇ ಒಂದು ಎಕ್ಸಾಂಪಲ್ಲು. ನನ್ನ ಮಗನ ಮದುವೆ ವಿಷಯವಿಗೆ ಅವರು ಹೇಳಿದ ಟೈಮ್, ಅವ್ರ ನಕ್ಷತ್ರ ಜ್ಯೋತಿಷ್ಯದಲ್ಲಿ ನಾನು ನೋಡಿಕೊಂಡ ರೀತಿ ಅದೇ ಟೈಮಿಗೆ ಮದುವೆ ಆಯಿತು. ಆದ್ದರಿಂದ ನನಗೆ ತುಂಬ ನಂಬಿಕೆ ಬಂತು. ಆದ್ದರಿಂದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವಾಗಲೂ ದಿನೇಶ್ ಗುರೂಜಿಯವರ ಕ್ಲಾಸಿಗೆ ಸೇರ್ಕೊಳ್ಳಿ. ನಿಮ್ಮ ಜ್ಯೋತಿಷ್ಯವನ್ನು ನೀವೇ ತಿಳಿದುಕೊಳ್ಳಿ. ನಿಮ್ಮ ಒಳ್ಳೆಯದು ಕೆಟ್ಟದ್ದು ಯಾವ ಟೈಮಲ್ಲಿ ಆಗತ್ತೆ, ಯಾವ ಟೈಮಲ್ಲಿ ಆಗಲ್ಲ, ಆ ಟೈಮಿಗೆ ಬಂದರೆ ನಾವು ಏನು ಪ್ರಿಕಾಷನ್ ತಗೋಬೇಕು, ಹೇಗೆ ನಾವು ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಬೇಕು ಅಂತ ತಿಳ್ಕೊಬೋದು. ಆದ್ದರಿಂದ ನೀವು ನಕ್ಷತ್ರ ನಾಡಿ ಕ್ಲಾಸಿಗೆ ಸೇರಿಕೊಂಡು ನಿಮ್ಮ ಭವಿಷ್ಯವನ್ನು ನೀವು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ವಾಸ್ತು ಬಗ್ಗೆ ಅವರು ತುಂಬ ಸಿಂಪಲ್ಲಾಗಿ ನಮಗೆ ಕ್ಲಾಸಿಗೆ ಹೇಳ್ಕೊಟ್ಟಿದ್ದಾರೆ. ಆ ಕ್ಲಾಸನ್ನು ನಾನು ಜಾಯ್ನ್ ಆಗಿದ್ದೀನಿ. ಅದರಿಂದ ಏನು ಅನಿಸುತ್ತೆ, ನಮ್ಮ ಮನೆಯ ವಾಸ್ತು ಬಗ್ಗೆ ನಮಗೆ ತಿಳಿದಿರುವಂತೆಯೇ ಮಾಡ್ಕೋಬೋದು. ಮತ್ತು ಅದಕ್ಕೆ ಪರಿಹಾರ ಏನಾದರೂ ತೊಂದರೆ ಇದ್ದರೆ ಪರಿಹಾರ ರೂಪವಾಗಿ ಅವರು ಅದು ಸಣ್ಣ ಪುಟ್ಟ ಪರಿಹಾರಗಳನ್ನು ನಮ್ಮ ಕೈಗೆ ಹಿಡ್ಕೋ ವಸ್ತುಗಳಿಂದನೇ ಪರಿಹಾರ ಮಾಡಿಕೊಳ್ಳಬಹುದು, ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು. ಆದ್ದರಿಂದ ನೀವು ವಾಸ್ತು ಕ್ಲಾಸಿಗೂ ಜಾಯಿನ್ ಆಗೋಕ್ಕೆ ಪ್ರಯತ್ನ ಪಡಿ. ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರೂಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ.
ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎರಡರಲ್ಲೂ ಹಿಂಗಿತ್ತಾ ಇದ್ದಾರೆ ಹಿಂಗೆ. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಪ್ರಶ್ನೆಶಾಸ್ತ್ರ. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 109. 109. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ. ಮಗಳಿಗೆ ಮದುವೆಗೆ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆನಾ? ಹೌದು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 7ನೇ ಕಸ್ಪ್ ನೋಡೋಣ. ಮದುವೆ ವಿಚಾರದ ಬಗ್ಗೆ ಹೇಳುತ್ತೆ. 947 ಶುಭವಾಗಿರ್ತಕ್ಕಂಥ ಮದುವೆ ಆಗುತ್ತೆ. ಹಿರಿಯರ ಒಂದು ವಿಚಾರದಲ್ಲಿ ಮದುವೆ ಆಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಯಾಕಂದರೆ ಆ ಮದುವೆ ವಿಚಾರದಲ್ಲಿ ನಾವು ಯಾವಾಗಲೂ ಕೂಡ ಆ ಕಾಂಬಿನೇಷನ್ ಹಾಕ್ದಾಗ ಇದು ಫಸ್ಟ್ ಅಂತ ಹೇಳ್ತೀವಿ, ಇದು ಫ್ರೂಟ್ ಅಂತ ಹೇಳ್ತೀವಿ, ಇದು ಟೇಸ್ಟ್ ಅಂತ ಹೇಳ್ತೀವಿ. ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಲ್ಲಿ 6 ಮತ್ತು 5 ಅವಳಿಗೆ ಇಷ್ಟ ಆಗಿರ್ತಕ್ಕಂಥದ್ದು ಅಥವಾ ಕಷ್ಟ ಆಗಿರ್ತಕ್ಕಂಥದ್ದು ಎರಡೂ ಸ್ವಲ್ಪ ಆಗಿ ಆಮೇಲೆ ಫೈನಲಿ ಸ್ವಲ್ಪ ಒಳ್ಳೆಯದಾಗುತ್ತೆ. ಸ್ವಲ್ಪ ಶುಕ್ರ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಶುಕ್ರ ಡೈರೆಕ್ಟ್ ಆಗುತ್ತೆ, ಅದಾದ ನಂತರ ಸೆಟ್ ಆಗುತ್ತೆ. ಏನು ಟೆನ್ಷನ್ ಏನು ಮಾಡ್ಕೊಳ್ಳೋಂಥ ಕಾಂಬಿನೇಷನ್ ಏನೂ ಇಲ್ಲ. ಬೇರೆ ಏನೋ ಹೇಳಬೇಕಾ ಗುರುಜಿ? ಏನೋ ಕೇಳಬೇಕಾ? ಮದುವೆ ಆಯ್ತು ಹೇಳಿದ್ದೀನಿ. ಈ ವರ್ಷ ಆಗತ್ತಾ ಅಂತ. 2025 ಮೇವರೆಗೂ ಸೂರ್ಯ, ಆಮೇಲೆ ಚಂದ್ರ. ಸೂರ್ಯನ ಕಾಂಬಿನೇಷನ್ 947, ಚಂದ್ರನ ಕಾಂಬಿನೇಷನ್ನು ನೋಡಿ. ಇವಾಗ ಮೇ ಒಳಗಡೆ ಸೆಟ್ ಆಗಬೇಕು, ಅಂದರೆ ಮಾತುಕತೆ ಆಗಬೇಕು. ಅದು ಬಿಟ್ಟರೆ 2012 ಡಿಸೆಂಬರ್ ಆದಮೇಲೆ ನೆಕ್ಸ್ಟ್ ಇಯರ್ ಆಗುತ್ತೆ. ಯಾಕೆಂದರೆ ಮಧ್ಯದಲ್ಲಿರ್ತಕ್ಕಂಥ ಇನ್ನೊಂದು ಭುಕ್ತಿ ಬಂದು ಅದನ್ನು ಕ್ಯಾನ್ಸಲ್ ಮಾಡುತ್ತೆ. ದಿಸ್ ಇಸ್ ನಾಟ್ ಎ ಗುಡ್ ಥಿಂಗ್. ನೋಡಿ, ಈ ಕಡೆ ಚೆನ್ನಾಗಿದೆ, ಅದಾದಮೇಲೆ ಬರ್ತಕ್ಕಂಥದ್ದು ಈ ಕಡೆ ಚೆನ್ನಾಗಿದೆ. ಇವೆರಡೂ ಚೆನ್ನಾಗಿರೋದ್ರಿಂದ ಸ್ವಲ್ಪ ನಿಮಗೆ ಡಿಲೇಡ್ ಕಾಂಬಿನೇಷನ್ ಬರ್ತಕ್ಕಂಥ ತೋರಿಸುತ್ತೆ. ಸ್ವಲ್ಪ ಗೋಧಿಯನ್ನು ನಿವಾಳಿಸಿ ಬಡವರಿಗೆ ಭಾನುವಾರದ ದಿವಸ 3 ವಾರ ಕೊಡಿ, ಒಳ್ಳೆಯದಾಗುತ್ತೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾವು ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ಹಲೋ, ನಮಸ್ತೆ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಚಿಕ್ಕಪ್ಪನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಇಲ್ಲ, ಪ್ರಶ್ನೆಶಾಸ್ತ್ರ. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 14. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ. ಮದುವೆ ವಿಚಾರದಲ್ಲಿ 7ನೇ ಕಸ್ಪ್ ಅಂತ ಬರುತ್ತೆ, ಅದನ್ನು ನೋಡಬೇಕು. 5 ಬಂದಾಗ ಅವ್ರು ಯಾರೋ ಇಷ್ಟಪಡ್ತಾ ಇರ್ತಾರೆ ಅಥವಾ ಒಪ್ಪೋದಿಲ್ಲ ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಬರುತ್ತೆ. ಯಾವ್ದು ಕರೆಕ್ಟು? ಯಾವ್ದು ಬಂದರೂ ಒಪ್ಪುವುದಿಲ್ಲ. 2ರಲ್ಲಿ 5ನೇ ಮನೆ ಬಂತು ಅಂದರೆ ಅದು ಕೇತು ಇರೋದ್ರಿಂದ ಅವ್ರಿಗೆ ಮನ್ಮಥ, ಇಂದ್ರ,
ಚಂದ್ರ ದೇವೇಂದ್ರ ತೋರಿಸಿದ್ರು ಇವನು ಯಾಕೆ ಹಿಂಗಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಹಾ ಇದು ಕರೆಕ್ಟ್. ನಮ್ಮ ಕಣ್ಣಿಗೆಲ್ಲ ಚೆನ್ನಾಗಿ ಕಾಣಿಸೋದು ಅವ್ರ ಕಣ್ಣಿಗೆ ಕೋತಿ ಥರ ಇರುತ್ತೆ, ನಿಮಗೆ ಕೋತಿ ಥರ ಕಾಣಿಸೋದು ಅವ್ರ ಕಣ್ಣಿಗೆ ಅದ್ಭುತವಾಗಿ ಕಾಣಿಸುತ್ತೆ. ನೀವ್ ಹೇಳೋದೆಲ್ಲ ನಿಜ ಸರ್. ಈ 5ನೇ ಮನೆ ಕಾಂಬಿನೇಷನ್ ಈಗ ಏನು ಮಾಡೋಕ್ಕಲ್ಲ, ಅದು ಕೇತುನಾ ಎಲ್ಲ ಇಲ್ಲ. ಮೋರ್ ಪಾಸಿಬಿಲಿಟೀಸ್ ಆಫ್ ಲವ್ ಮ್ಯಾರೇಜ್ ಆರ್ ಮ್ಯಾರೇಜ್ ಸೆಲ್ಫ್ ಸೆಲೆಕ್ಟೆಡ್ ಪರ್ಸನ್, ಅಷ್ಟೇ. ಸೆಲ್ಫ್ ಸೆಲೆಕ್ಟೆಡ್ ಪರ್ಸನ್ ಬರುತ್ತೆ. ಅದು ನೀವೇನು ಯಾರು ಬ್ರಹ್ಮ ಬಂದರೂ ಅವ್ರಿಗೇನು ಚೇಂಜ್ ಮಾಡೋಕ್ಕಾಗಲ್ಲ, ಟೈಮ್ ಬಂದಾಗ ಆಗುತ್ತೆ. ಆ ಟೈಮ್ ಇದರಲ್ಲಿ ದಶಾದಲ್ಲಿ ನೋಡೋಣ. 2030ವರೆಗೂ ಕೇತುವಲ್ಲಿ ಪ್ರಶ್ನೆ ಕೇಳಿದ್ದೀರಾ, 11/5 ಓಕೆ, ಇಷ್ಟಪಟ್ಟು ಆಗಬೇಕು, ಆಗುತ್ತೆ. ಬುಕ್ತಿಲಿ 2912 ಮಂಗಳನಲ್ಲಿದೆ. ಈ ವರ್ಷ ಬಿಟ್ಬಿಡಿ, ಮುಂದಿನ ವರ್ಷ ಆಗುತ್ತೆ, ಟೆನ್ಷನ್ ತೊಗೊಳ್ಬೇಡಿ. ಆದರೂ ವಿವಾಹದಲ್ಲಿ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದರೆ ನಾವು ಬರ್ತಕ್ಕಂಥ ದಶಗಳಲ್ಲಿ ಭುಕ್ತಿಗಳಲ್ಲಿ ಎಂಡ್ ರಿಸಲ್ಟ್ ನೋಡೋದೇ ಇದರಲ್ಲಿ. ಎಂಡ್ ರಿಸಲ್ಟ್ ಇಸ್ ದಿಸ್ ಈಸ್ ದಿ ಫ್ರೂಟ್. ಎಂಡ್ ರಿಸಲ್ಟ್ ಟೇಸ್ಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಗುಡ್, ದಿಸ್ ಇಸ್ ಗುಡ್, ಇದು ಬ್ಯಾಡ್, ಇದು ಬ್ಯಾಡ್ ಇದೆ, ಇದು ಬ್ಯಾಡ್ ಇದೆ, ಇದು ಬ್ಯಾಡ್ ಇದೆ. 1 2 3 4 ಗ್ರಹಗಳು 9ರಲ್ಲಿ ಆಲ್ಮೋಸ್ಟ್ 40% ಸ್ವಲ್ಪ ಡೌನ್ ಇದೆ. ಸ್ವಲ್ಪ ನೆಗೆಟಿವಿಟಿ ಇರೋದರಿಂದ 12 ಕಾಂಬಿನೇಷನ್ ಬಂದಿರತಕ್ಕಂಥ ಇದಕ್ಕೆ ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಮೊಸರನ್ನು ದಾನ ಮಾಡಿ, ಅದ್ರ ಜೊತೆಗೆ ಹೆಸರು ಕಾಳನ್ನು ದಾನ ಮಾಡಿ, ಮೊಸರನ್ನು ಶುಕ್ರವಾರ ಮಾಡಿ. ಹಾಗೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸ್ಟೋನ್ ಸಜೆಸ್ಟ್ ಮಾಡ್ತೀನಿ. ಬಲಗೈ ತೋರ್ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿಸಿ, ಒಳ್ಳೆಯದಾಗುತ್ತೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ನಮ್ಮ ಯಜಮಾನ್ರು ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಸಮಯ ಗೊತ್ತಿದೆ, ಪ್ರಶ್ನಾಶಾಸ್ತ್ರ. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 127 ಮೇಡಮ್. 127. ಹಾ, 127. ಓಕೆ, ಏನು ವಿಷಯದ ಬಗ್ಗೆ ಕೇಳಬೇಕಾಗಿತ್ತು? ಅವ್ರು ಏನ್ ಮಾಡಿದ್ರು ಸಕ್ಸಸ್ಸೇ ಆಗಲ್ಲ. ಅವ್ರ ದುಡ್ಡು ಖರ್ಚು ತುಂಬಾ ತೊಂದ್ರೆ, ಸಾಲ ಜಾಸ್ತಿ. ಅದಕ್ಕೆ ಅವ್ರು ವ್ಯವಸಾಯ ಮಾಡ್ತಾರೆ. ತೋಟನೇ ಮಾಡೋದು ಇಷ್ಟ ಇಲ್ಲ, ನಿನ್ನ ಅಂಗಡಿ ತರ ಹಾಕೊಡೋದು ಇಷ್ಟ ಅಂತ ಕೇಳೋಣ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಾನು ಆ್ಯಕ್ಚುಲಿ ಇನ್ನೊಂದು ಹೇಳಿದೆ, ನಮ್ಮ ಅಸ್ಟ್ರಾಲಜಿ ಕಲ್ತ್ರೆ ದುಡ್ಡು ಮಾಡ್ಬೋದು ಅಂತ. ಯಾರು ಒಬ್ರು ಕೇಳಲ್ಲ, ಬಟ್ ಆದರೆ ನಮ್ಮನ್ನು ಬೈತಾರೆ, ಚೆನ್ನಾಗಿ ಸರಿಯಾಗಿ ಬೈತಾರೆ. ಓ ಇವ್ನು ದುಡ್ಡು ಮಾಡ್ತಾನೆ, ಇವ್ನು ಪೂಜೆ ಹೇಳಿ ದುಡ್ಡು ಮಾಡ್ತಾನೆ, ಬರ್ರೋ ಇದರಲ್ಲಿ ದುಡ್ಡಿದೆ ಅಂತ ಹೇಳ್ತಿರಲ್ಲ, ಬರ್ರ ಕಲೀರೋ, 15 ದಿವಸ ಬರ್ರ ಕರೀರಿ ನೋಡೋಣ. ಈ ಕಡೆ ಸೈಡು ಬೇಜಾನ್ ಕಾಸು ಮಾಡ್ತಾರೆ ಜ್ಯೋತಿಷರು ಅಂತ ಹೇಳ್ತಾರೆ. ಆಯ್ತಪ್ಪ, ಕಾಸು ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಮಾಡ್ತೀವಿ, ಹೌದು, ನೀನು ಬಂದು ಕಲ್ತು ಮಾಡು, ಅದಕ್ಕೆ ಯಾರು ಬರೋದಿಲ್ಲ. ಆದರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಇಟ್ಕೊಂಡ್ಬಿಡ್ಬೇಕಂತೆ, ಬೇರೆ ಇದು. ನಾನು ಇವ್ರನ್ನೂ ಸೇರಿಸಿ ಹೇಳ್ಕೊಳ್ತಾ ಇದ್ದೀನಿ, ಪಬ್ಲಿಕ್ಕು ಸೇರಿಸಿ ಹೇಳ್ತಾ ಇರೋದು. ಯೋಚನೆ ಮಾಡಿ ನಾನು ಹೇಳಿದ ಸರಿನೋ ತಪ್ಪು ಅಂತ. ಈ ಕಡೆ ಸೈಡ್ ಎಲ್ಲರೂ ಬೈತೀರಾ, ಅಸ್ಟ್ರಾಲಜರಾ ಅವನು ಏನೋ ತಟ್ಟೆ ಕಾಸು, ಎಂಜಲ್ ಕಾಸು, ಆ ಕಾಸು ಏನೇನೋ ಹೇಳ್ತಾ ಇರ್ತಾರೆ. ಅದೆಲ್ಲ ಕಾಮನ್, ನಾವು ಕೇಳ್ತಾ ಇರ್ತೀವಿ. ನಾವೊಂಥರ ಏನು ಗೊತ್ತಾ, ದೇವ್ರ ಥರ ಈ ಕಿವಿಲಿ ಕೇಳ್ತಾರೆ, ಈ ಕಿವಿಲಿ ಬಿಡ್ತಾ ಇರ್ತೀವಿ. ದೇವ್ರು ಹಂಗೆ, ನೀವೇನಾದ್ರು ಬೈರಿ ದೇವ್ರಿಗೆ ಏನೂ ಮಾಡಲ್ಲ. ಹೋಗಳ್ರಿ, ಎದ್ದು ಬಂದು ನಿಮ್ಗೇನು ಕಿಸ್ಕೊಡಲ್ಲ. ಅರ್ಥ ಆಯ್ತಾ? ದೇವ್ರು ಯಾವತ್ತೂ ಏನಿಲ್ಲ, ಅದಕ್ಕೆ ದೇವರಾಗ್ಬಿಡ್ಬೇಕು ಆ ರೀತಿ. ಸೊ ನಾನು ಫಸ್ಟು ಎಲ್ಲರಿಗೂ ಹೇಳೋದು, ದುಡ್ಡು ಮಾಡಬೇಕು ಅಂದರೆ ಅಸ್ಟ್ರಾಲಜಿ ಈಸ್ ಎ ವೆರಿ ಗುಡ್ ಟೂಲ್. 2 ಥಿಂಗ್ಸ್. ಒಂದು, ಫಿನಾನ್ಷಿಯಲಿ ಚೆನ್ನಾಗಿರುತ್ತೆ, ಇಳಿಯೋದು ಕಷ್ಟ. ಇಳಿದ್ರೆ ಅದರಲ್ಲಿ ಆಳ ಎಷ್ಟಿದೆ ಅಂತಂದರೆ ಅಷ್ಟು ಸೂಪರಾಗಿದೆ, ದುಡ್ಡು ಸೂಪರಾಗಿ ಮಾಡ್ಬೋದು. 2ನೇದು, ಇನ್ನೊಬ್ಬರಿಗೆ ಸಹಾಯ ಮಾಡಿರ್ತಕ್ಕಂಥ ಪುಣ್ಯ ಲಭಿಸುತ್ತೆ. ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೀವು ವ್ಯಾಪಾರ ಮಾಡಿದ್ರೆ ಪುಣ್ಯ ಬರೋಲ್ಲ, ನೀವು ಯಾವ್ದಾದ್ರು ಬಿಸ್ನೆಸ್ ತಗೊಂಡ್ರೆ ಪುಣ್ಯ ಇಲ್ಲ. ಅದು ಯಾವುದೇ ನೀವು ಮಾಡಿದ್ರು, ನೀವು ಶೇರ್ಸ್ಗೆ ಹಾಕಿದ್ರೆ ಪುಣ್ಯ ಇಲ್ಲ. ಇನ್ನೊಬ್ರಿಗೆ ಬಡ್ಡಿ ವ್ಯವಹಾರ ಮಾಡಿದ್ರೆ ಅದರಂಥ ಕರ್ಮ ಇನ್ನೊಂದು ಇಲ್ಲವೇ ಇಲ್ಲ. ಚೀಟಿ ವ್ಯವಹಾರ ಮಾಡಿದ್ರೆ ಚೊಂಬೆ ಅದು, ಅದರಲ್ಲಿ ಪುಣ್ಯ ಲಭಿಸೋದೇ ಇಲ್ಲ, ಪಾಪವೇ ಜಾಸ್ತಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ ಬೈದರು ಜನಾರ್ದನ ಮೆಚ್ತಾನೆ. ಜನ ಬೈತಾರೆ, ನಿನಗೇನು ತಲೆ ಇಲ್ವಾ, ಜ್ಯೋತಿಷ್ಯ ಕಲಿತಾ ಇದೆಯಾ, ನಿನಗೇನು ನಾಚಿಕೆ ಆಗಲ್ವಾ, ಛೀ ಅಂತ ಹೋಗಿತಾರೆ. ಜನಗಳು ಉಕ್ಕೊಳ್ಳಿಬಿಡಿ, ಜನಾರ್ದನ ನಿಮ್ಮ ಹಿಂದೆ ಇರ್ತಾನೆ. ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, 15ನೇ ತಾರೀಕು ಕ್ಲಾಸ್ ಇದೆ, 15,000 ಇನ್ವೆಸ್ಟ್ಮೆಂಟ್ ಮಾಡಿ ಕಲಿತಾ ಅದರದ್ದು 10ರಷ್ಟು 100ರಷ್ಟು 150ರಷ್ಟು ದುಡ್ಡು ಮಾಡ್ತೀರಾ. ಟೈಮ್ ತೊಗೊಳುತ್ತೆ ಅಷ್ಟೇ. ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್, ಬಟ್ ಯು ವಿಲ್ ಮೇಕ್ ಲಾಟ್ ಆಫ್ ಮನಿ ಇನ್ ಅಸ್ಟ್ರಾಲಜಿ, ಲಾಟ್ ಆಫ್ ಮನಿ. ಅದ್ರ ಜೊತೆಗೆ ನೆಮ್ಮದಿ ಸಿಗುತ್ತೆ. ಮನೇಲಿರ್ತಕ್ಕಂಥ ಹೆಂಗಸರೆಲ್ಲ ಅದೇನೋ ಗೊತ್ತಿಲ್ಲ, ನಿಮ್ಗೆ ಏನಾಗಿದೆ ಗೊತ್ತಿಲ್ಲ, ಅದು ಯಾವುದೋ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ, ಅದು ಬಿಟ್ಟರೆ ಇನ್ನೊಂದು ಯಾವುದೋ ನೆಕ್ಲೆಸ್ ಬಿಸ್ನೆಸ್ಸು, ಆಮೇಲೆ ಅದು ಬಿಟ್ಟರೆ ಚಾಕ್ಲೇಟು, ಏನು ಚಾಕ್ಲೇಟೇ ಸಿಗ್ತಾಯಿಲ್ಲ ಎಲ್ಲೋ ಅಂಗಡಿಲಿ ಅಂತ, ಚಾಕ್ಲೇಟ್ ಬಿಸ್ನೆಸ್ಸು, ಆಮೇಲೆ ಕೇಕ್ ಮಾಡೋದಂತೆ, ಏನೇನೋ ಮಾಡ್ತಾರೆ. ಹೆದರ್ಕೋಬೇಡಿ, ಅಸ್ಟ್ರಾಲಜಿ ಪ್ರತಿಯೊಬ್ಬರು ಕೇಳ್ತಾರೆ. ಯಾರು ನಂಬಲ್ಲ ಅಸ್ಟ್ರಾಲಜಿ ಅನ್ನೋರು 1-2 ಸತಿ ನಿಮ್ಮ ಹತ್ರ ಹೇಳ್ತಾರೆ, 3ನೇ ಸತಿ ಯಾಕೋ ಡೌನ್ ಇದೆ ನಂದು ಜಾಬ್, ಸ್ವಲ್ಪ ನೋಡ್ತೀಯಾ ಅಂತ ಸ್ಟಾರ್ಟ್ ಮಾಡ್ತಾರೆ.
100% ಸ್ಟಾರ್ಟ್ ಮಾಡ್ತಾರೆ. ಓಕೆ, ವ್ಯವಸಾಯದಲ್ಲಿ 10ನೇ ಮನೆ 8 ತೋರಿಸ್ತಾ ಇದೆ. ಎಸ್, 8ನೇ ಮನೆ ವ್ಯವಸಾಯ, ಬಟ್ ಆದರೆ ಅಲ್ಲಿ ಬೆಳೆ ಬರ್ತಕ್ಕಂಥದ್ದು 8 ಸ್ಲೋ ಇದೆ. ಲಾಂಗ್ ಟರ್ಮ್ ಕ್ರಾಪ್ಸ್ ಹಾಕಬೇಕು. ಲಾಂಗ್ ಟರ್ಮ್ ಕ್ರಾಪ್ಸ್ ಅಂದರೆ ಅವ್ರು ಇದಾರಲ್ಲೋ ಗೊತ್ತಿಲ್ಲ ಲೈನಲ್ಲಿ. ತೆಂಗಿನ ಮರ, ಅಡಿಕೆ, ಈ ರೀತಿ ಹಾಕಬೇಕು. ಇದು ತೋರಿಸುತ್ತಿಲ್ಲ 8ನೇ ಮನೆ ಲಾಂಗ್ ಟರ್ಮು, 4th ಶಾರ್ಟ್ ಟರ್ಮು, 2 ವೆರಿ ಶಾರ್ಟ್. ಡೈಲಿ ಇವತ್ತು ಬೆಳೆದು ನಾಳೆ ಈ ಕೊತ್ತಂಬರಿ ಸೊಪ್ಪು ಅಥವಾ ಇನ್ನೊಂದು ಸಣ್ಣದೆಲ್ಲ ಇರ್ತಾವಲ್ಲ, ನಾವು ಜಾಬ್ ನೋಡಿದಾಗ ಲಾಸ್ಟಲ್ಲಿ 6-9 ಬರುತ್ತೆ. ಇವ್ರಿಗೆ ದುಡ್ಡು ಸಿಗುತ್ತೋ ಅವ್ರ ಮಕ್ಕಳು ಸಿಗುತ್ತೋ ಅವ್ರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತ ಆ ಲೈನಲ್ಲಿ ಹೋಗೋದು ಒಳ್ಳೆಯದು. ಈಗ ಅಂಗಡಿ ಹಾಕಿದ್ರೆ ಅದನ್ನು ನೋಡೋಣ. ದಶಾಭುಕ್ತಿಲಿ ನೋಡ್ಬಿಟ್ಟು ಹೇಳ್ತೀನಿ. 2030 ಕೇತು 5 ಇದೆ. ಇಲ್ಲ, ದುಡ್ಡೇ ಕೊಡಲ್ಲ, ಎಲ್ಲ ಸಾಲ ಹೋಗಿ ಚೊಂಬೆ ಹೋಗೋದು. ಓಕೆ, ಚೊಂಬೆ ಹೋಗೋದು 100%. ಓಕೆ, ಅದು 5ನೇ ಮನೆ ಬಂತು ಅಂದ್ರೆ ಹೋಯ್ತು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಗುರೂಜಿಯವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀನಿ. ನಮಸ್ತೆ. ಹಲೋ, ನಮಸ್ತೆ. ಹಲೋ. ಎಸ್, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅನ್ನೋದಾದರೆ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋಕ್ಕೆ ಅವಕಾಶವಿದೆ. ಇದೇ ತಿಂಗಳು ಅಂದರೆ ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದು 106ನೇ ಬ್ಯಾಚು. ಸೊ ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ. ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀನಿ. ನಮಸ್ತೆ. ಬುಧವಾರ 11 ಗಂಟೆಗೆ. ಹಲೋ, ನಮಸ್ತೆ. ನಮಸ್ತೆ. ಓಕೆ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಮಂಗಳೂರಿನಲ್ಲಿ ಡೇಟ್ 1968. ಇನ್ನೊಮ್ಮೆ ಹೇಳಿ. ಬುಧವಾರ 11 ಗಂಟೆ 1968 ಸರಿ. ಯಾವ ದಿನ, ಯಾವ ತಿಂಗಳು ಹೇಳಿ. ಬುಧವಾರ 11 ಗಂಟೆ. ಡೇಟ್ ಹೇಳಿ. 13 ತಾರೀಕು. 13ನೇ ತಾರೀಕು. ಯಾವ ತಿಂಗಳು? ತಿಂಗಳು ಗೊತ್ತಿಲ್ಲ. ಹಾಗಿದ್ರೆ 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 240. 240. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಕೆಲಸದ ಬಗ್ಗೆ. ಕೆಲಸ ಹುಡುಕ್ತಿದ್ದೀರಾ ಅಥವಾ ಇರೋ ಕೆಲಸದಲ್ಲಿ ನೆಮ್ಮದಿ ಇಲ್ವಾ? ಕೆಲಸ ಹುಡುಕ್ತೇನೆ, ಸಿಗ್ತಾ ಇಲ್ಲ ಕೆಲಸ. ಓಕೆ, ಬರ್ತಿಲ್ಲ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಏನು ಕೆಲಸ ಹುಡುಕ್ತಾ ಇದ್ದೀರಾ ಸರ್? ಹೋಟೆಲ್ ಕೆಲಸನಾ? ಅದು ನಾನು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದೆ ಮಂಗಳೂರಿನಲ್ಲಿ. ಮೆಕ್ಯಾನಿಕ್ ಆಗ? ಹೌದು, ಮೆಕ್ಯಾನಿಕ್ ಆಗಿ. ಅದು ಯಾವುದು? ಏನು ಮೆಕ್ಯಾನಿಕ್ ನೀವು? ಡೀಸೆಲ್ ಮೆಕ್ಯಾನಿಕ್ ಅಂತ. ಏನು ಮೆಕ್ಯಾನಿಕ್ ಸರ್? ಡೀಸೆಲ್ಲಾ? ಡೀಸೆಲ್ ಮೆಕ್ಯಾನಿಕ್. ಇದು ವೆಹಿಕಲ್. ಇದು ಇದು ಇಂಡಿಯಾದಲ್ಲಿ ಮಾಡ್ತಾ ಇದ್ರಾ ಬೇರೆ ಕಂಟ್ರಿಲಿ ಮಾಡ್ತಾ ಇದ್ರಾ? ಇದು ಕಂಪನಿಯಲ್ಲಿ ಒಂದು ಕಡೆ ಇದ್ದೆ ನಾನು, ಬೈಕಂಬಡಿಯಲ್ಲಿ ಅಂತ. ಅಲ್ಲಿ ಕ್ಲೋಸ್ ಮಾಡಿದ್ರು. ಅಲ್ಲಿಂದ ಬಿಟ್ಟು ಬೇರೆ ಕಡೆ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ. ಓಕೆ, ಯಾವ್ದು ಮಾಡಿದ್ರೆ ಆಗ್ತಾ ಇಲ್ಲ ಕೆಲಸ. ಗೃಹದಲ್ಲಿ ನೆಮ್ಮದಿಲ್ಲ, ಗೃಹದಲ್ಲಿ ಸ್ವಲ್ಪ ಡಿಸ್ಪ್ಲೇ ಮಾಡಿ ಲೈನ್ ಚೇಂಜ್ ಮಾಡಬೇಕು. ಇಲ್ಲ, ಆ ಒಂದು ಯೋಗ ಇಲ್ಲ. 8ನೇ ಮನೆ ಬರಬೇಕು. ಮೆಕ್ಯಾನಿಕಲ್ಲು ಡೀಸೆಲ್ಗೆಲ್ಲ 8ನೇ ಮನೆ ಬರುತ್ತೆ. 8ನೇ ಮನೆ ಇಲ್ಲ ನಿಮ್ಮ ಜಾಬಲ್ಲಿ. ಅದು ಏನೋ ಒಂದು ಕಾರಣದಿಂದ ಮುಗಿದಿದೆ. 12ನೇ ಮನೆ ಬಂದಿದೆ. ಸುಮ್ಮನೆ ಆರಾಮಾಗಿ ಇನ್ಶೂರೆನ್ಸ್ ಏನಾದ್ರು ಇದ್ದರೆ ಮಾಡ್ಕೊಂಡು ಹೋಗಿ. ಇನ್ಶೂರೆನ್ಸ್ ಕಂಪ್ನಿ ಜಾಯ್ನ್ ಆಗಿ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳಿ. ನನಗೆ ಗೊತ್ತಿರೋಂಗೆ ನಿಮಗೆ 57 ವರ್ಷ ಆಗಿದೆ. ಇನ್ಶೂರೆನ್ಸ್ ಕಂಪ್ನಿಗೆ ಹೋಗ್ಬಿಟ್ಟು ಸ್ವಲ್ಪ ಇನ್ಶೂರೆನ್ಸ್ ನಿಮಗೆ 12ನೇ ಮನೆ ಬಂದಿರೋದು 100% ವರ್ಕ್ ಆಗುತ್ತೆ. ಅದಾದಮೇಲೆ ಶುಕ್ರ ದಶ ಬರುತ್ತೆ, ಅದೇ 12 ಬರುತ್ತೆ. ಅಂಡರ್ಗ್ರೌಂಡಲ್ಲಿ 6 ಕಾಂಬಿನೇಷನ್ 11 ಕಾಂಬಿನೇಷನ್ ಇರೋದ್ರಿಂದ ಇನ್ಶೂರೆನ್ಸ್ ಲೈನು ಹೆಲ್ಪ್ ಆಗುತ್ತೆ. ಅಥವಾ ಹೆಲ್ತ್ ಇಂಡಸ್ಟ್ರಿಗೆ ಹೋಗಿ, ಹೆಲ್ತ್ ಯಾವುದಾದ್ರು ಒಂದು ಅದು ಇದು ಈ ಹೆಲ್ತ್ ಜ್ಯೂಸ್ಗಳು ಬರ್ತವೆ, ಸೇಲ್ಸ್ ಅಂಥದ್ದೇ ಮಾಡಬೇಕು. ವಿಚ್ ಈಸ್ ಡಿನೋಟೆಡ್ ವಿತ್ ಹೆಲ್ತ್. 12ನೇ ಮನೆ ಹಾಸ್ಪಿಟಲ್, ಹೆಲ್ತು ಮತ್ತು ಮೆಡಿಟೇಷನ್, ಇದೇ ಲೈನ್ಗೆ ಹೋಗ್ಬೇಕು. ಮೆಕ್ಯಾನಿಕಲ್ ಇಲ್ಲ, ಕಷ್ಟ, ಸಿಗಲ್ಲ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ದೇವಸ್ಥಾನದ ಕುರಿತಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ದೇವಸ್ಥಾನದ ಮಹಿಮೆ ಹೇಗಿರಬೇಕಾಗುತ್ತೆ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಹೇಗೆ ಹೋಗಬೇಕು, ಯಾರು ಹೋಗಬೇಕು. ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಕೆಲವೊಂದು ಕ್ಯಾಟಗರಿಯವರು ಹೇಳ್ತಾರೆ ಅದು ಮೂಢನಂಬಿಕೆ ಅಂತ. ಸೈಂಟಿಫಿಕ್ ರೀಸನ್ ಇದೆ ಅಂತ ಗುರೂಜಿಯವರು ಹೇಳ್ತಿದ್ದಾರೆ. ಹಾಗಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಗುರುಗಳು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಯಾಕೆ ಹೋಗಬೇಕು, ಹೇಗೆ ಹೋಗಬೇಕು? ಪ್ರವೀಣಿ ಅವರಿಗೆ ಇವತ್ತು ರ್ಯಾಪಿಡ್ ಫೈರ್ ಇವತ್ತು ಮಾಡೋಣ. ಪ್ರವೀಣಿ ದಾಸ್ ಅವ್ರಿಗೆ, ಮೇಡಮ್ಗೆ. ಈಗ ಅವರೇ ಕೇಳಿದ್ರು ಹೇಗೆ ಹೋಗ್ಬೇಕು, ತೆಳ್ಕೊಂಡು ಹೋಗ್ಬೇಕಾ, ತಳ್ಕೊಂಡು ಹೋಗ್ಬೇಕಾ, ಹೇಗೆ ಹೋಗ್ಬೇಕಾ? ಸ್ನಾನ ಮಾಡ್ಕೊಂಡು ಹೋಗಲಿ ಅಷ್ಟೇ, ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥದ್ದು ವಿಗ್ರಹ. ವಿಗ್ರಹ ಏನಿಂದ ಮಾಡಿರುತ್ತೆ?
ಕಲ್ಲಿನ ವಿಗ್ರಹ. ಕಲ್ಲಿನ ವಿಗ್ರಹ. ಕಲ್ಲೊಳಗಡೆ ಏನಿದೆ? ಕಲ್ಲೊಳಗಡೆ ಏನು ಕಲ್ಲೇ ಇರುತ್ತೆ ಗುರುಗಳೇ, ಅದರಲ್ಲಿ ನಾವು ಶಕ್ತಿ ತುಂಬಬೇಕು ಅಷ್ಟೇ. ಕಲ್ಲೊಳಗಡೆ ಕಲ್ಲೇ ಇರುತ್ತೆ. ನೋ, ರಾಂಗ್. ವಾಟ್ ಈಸ್ ರಾಕ್ ಮೇಡ್ ಅಪ್ ಆಫ್? ಓಕೆ, ಸೊ ಅವರು ಇವಾಗ 1 ಕೋಟಿ ಗೆಲ್ತಾ ಇರೋದನ್ನ ಮಿಸ್ ಆಗಿದೆ. ಓಕೆ, ಕೋಟ್ಯಾಧೀಶ್ವರದ್ದು ಇದು, ಯುವರ್ ಆನ್ಸರ್ ಇಸ್ ರಾಂಗ್. ಯಾವುದೇ ಸ್ಟೋನ್ ಈಸ್ ಮೇಡ್ ಅಪ್ ಆಫ್ ಮಿನರಲ್ಸ್. ವಾಟ್ ಈಸ್ ದಿ ಕಾಂಬಿನೇಷನ್ ಆಫ್ ಎ ರಾಕ್? ಕಲ್ಲೊಳಗಡೆ ಏನಿದೆ? ಮಿನರಲ್ಸೇ ಇರೋದು, ಖನಿಜಗಳೇ ಇರೋದು. ದಿ ಖನಿಜಗಳೆಲ್ಲ ಸೇರಿ ಕಲ್ಲಾಗಿರ್ತಕ್ಕಂಥದ್ದು. ಆ ಕಲ್ಲೊಳಗಡೆ ಎಲ್ಲ ತೊಗೊಂಡ್ರೆ ಐರನ್ ಇರುತ್ತೆ, ಕಾಪರ್ ಕಾಂಪೊನೆಂಟ್ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ, ಕ್ರೋಮ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ರಾಕ್ ಈಸ್ ನಾಟ್ ಎ ರಾಕ್. ರಾಕ್ ಈಸ್ ಎ ಮಿಕ್ಸ್ಚರ್ ಆಫ್ ಮಿನರಲ್ಸ್. ಸೊ ನಾವು ನೀರು ಕುಡಿತೀವಿ, ಈ ಥರ ಒಂದು ನೀರು ಬಾಟ್ಲ್ ಕುಡಿತೀವಿ. ಈ ಥರ ಯಾವ ವಾಟರ್ ಬೇಕು ಅಂತ ಅಂಗಡಿಗೆ ಹೋಗಿ ಕೇಳ್ತೀವಿ? ಮಿನರಲ್ ವಾಟರ್. ಎಸ್, ಮಿನರಲ್ ವಾಟರ್ ಕೇಳ್ತೀವಿ. ಕರೆಕ್ಟ್ ಅಲ್ವಾ? ಯಾವಾಗ ದೇವರಿಗೆ ಅಭಿಷೇಕ ಮಾಡ್ತಾರೋ ನೀರು, ಕೆಲವು ವಿಗ್ರಹಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಹೊಂದಿರುತ್ತೆ ವಿತ್ ಮೋರ್ ಮಿನರಲ್ಸ್. ಅಂಥದ್ದನ್ನೇ ನಮ್ಮ ಶಾಸ್ತ್ರದಲ್ಲಿ, ಶಿಲ್ಪಶಾಸ್ತ್ರದಲ್ಲಿ ಅಂಥ ಸ್ಟೋನ್ನೇ ಹೋಗಿ ಅದನ್ನು ಕೆತ್ತನೆ ಮಾಡಿ ತೊಗೊಂಬರ್ತಾರೆ. ಯಾಕೆಂದರೆ ಅದರಲ್ಲಿ ಮಿನರಲ್ಸ್ ಜಾಸ್ತಿ ಇರುತ್ತೆ, ಹಾರ್ಡ್ ಇರುತ್ತೆ. ಅದಕ್ಕೆ ಇವತ್ತಿಗೂ ಕೂಡ ನಮ್ಮ ಹಳೆ ಬೀಡು ಬೇಲೂರು ವಿಗ್ರಹಗಳು ಎಷ್ಟೋ ವರ್ಷ ತೊಗೊಂಡ್ರೆ ಅದೇನೂ ಹಾಳಾಗಿಲ್ಲ. ತಿರುಪತಿ ಬಾಲಾಜಿ ತಗೊಳ್ಳಿ, ಯಾವ್ದಾದ್ರು ದೇವ್ರು ತಗೊಳ್ಳಿ, ಹಳೆಯದು ಪ್ರಾಚೀನ, ಅದು ಯಾವುದೂ ಹಾಳಾಗ್ದಂಗೆ ಇವತ್ತಿಗೂ ಇರೋಕ್ಕೆ ಅದರಲ್ಲಿರ್ತಕ್ಕಂಥ ಕಾಂಪೋಸಿಷನ್ ವೆರಿ ಸ್ಟ್ರಾಂಗ್ ಇದೆ. ನಮ್ಮ ಹಿಂದಿನ ಕಾಲದವರು ಸೈಂಟಿಫಿಕ್ ಆಗಿ ವಿಗ್ರಹಗಳನ್ನು ಹುಡುಕ್ತಾ ಇದ್ರು. ಇಂಥ ಕಲ್ಲಿಂದ ನಾವು ವಿಗ್ರಹಗಳು ಮಾಡಬೇಕು, ಯಾಕಂದರೆ ಅದರಲ್ಲಿರ್ತಕ್ಕಂಥ ಜಿಂಕ್ ಕಾಂಪೊನೆಂಟು ಮತ್ತು ಐರನ್ ಕಾಂಪೊನೆಂಟು, ಮ್ಯಾಗ್ನೀಷಿಯಮ್ಮು, ಕ್ರೋಮಿಯಮ್ಮು ಅವೆಲ್ಲ ಸ್ಟ್ರಾಂಗ್ ಇರ್ತಕ್ಕಂಥದ್ದು, ಗಟ್ಟಿ ಇರುತ್ತೆ. ಮಿನರಲ್ಸ್ ರಿಚ್ ಇರ್ತಕ್ಕಂಥದ್ದು. ಆ ಒಂದು ಐಡಲ್ಲು ನಮಗೆ ಒಂದು ಶಕ್ತಿ ಕೇಂದ್ರವಾಗಿ ವರ್ಕ್ ಆಗುತ್ತೆ. ಶಕ್ತಿ ಕೇಂದ್ರ ಅದು. ಅದನ್ನು ಭಾಳ ಪವಿತ್ರವಾಗಿ ಅದನ್ನು ಡಿಸೈನ್ ಮಾಡಿ ಇರ್ತಾರೆ. ವೈ ದೇರ್ ಇಸ್ ಎ ಡಿಸೈನ್? ದೇರ್ ಆರ್ 2-3 ಥಿಂಗ್ಸ್. ಮನುಷ್ಯನ ಡಿಸೈನಲ್ಲೂ ಮಾಡಿದಾಗಲೂ ಕೂಡ ಇಟ್ ರೇಡಿಯೇಟ್ಸ್ ಲೈಕ್ ಎ ಹ್ಯೂಮನ್. ಆ ಮಿನರಲ್ಸ್ ಇರ್ತಕ್ಕಂಥ ಒಂದು ವಿಚಾರದಲ್ಲಿ, ಆ ಮಿನರಲ್ಸ್ ಅಲ್ಲಿ ಇರ್ತಕ್ಕಂಥದ್ದು ಅಭಿಷೇಕ ಮಾಡಿದಾಗ ಆ ಅಭಿಷೇಕದ ನೀರು ಎನರ್ಜೈಸ್ಡ್ ವಾಟರ್ ಕೊಡ್ದಂಗೆ ಆಗುತ್ತೆ. ಮಿನರಲ್ ವಾಟರ್ ಅಂತ ಹೇಳ್ತೀವಿ. ದಿ ಹೈಯೆಸ್ಟ್ ಫಾರ್ಮ್ ಆಫ್ ಮಿನರಲ್ ವಾಟರ್. ಇವಾಗೆಲ್ಲ RO ವಾಟ್ರು, ಆ ವಾಟರ್, ಈ ವಾಟರ್ ಎಲ್ಲ ನಾವು ಮನೇಲಿ ಅದೆಂಥದ್ದು ಇದ್ರೊಳಗೆ ಪಾಸ್ ಆಗುತ್ತೆ. ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾರಾದರೂ ಈ ಫಿಲ್ಟರ್ ರಿಪೇರಿ ಟೈಮಲ್ಲಿ ಯಾರು ನೋಡಿದ್ದೀರಾ ಏನು ಒಳಗಡೆ ಏನಿದೆ ಅಂತ? ಯಾರೂ ನೋಡಿಲ್ಲ. ಫಿಲ್ಟರ್ ರಿಪೇರಿಲಿ ಕಲ್ಲೇ. ನೀವು ಹೋಗಿ ಕೇಳಿ, ಏನಿದೆ ಸರ್? ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಮಾಡ್ತಾರಲ್ಲ, ಒಂದು ಆರೋಗಿರೋ ಪ್ಲಗ್ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದರೊಳಗಡೆ ತೆಗಿತಾನೆ, ಅದರೊಳಗಡೆ ಕಲ್ಲೇ ಇರೋದು. ಆ ಕಲ್ಲೊಳಗಡೆಯಿಂದನೇ ಫಿಲ್ಟರ್ ಆಗೋದು. ಇಷ್ಟೆಲ್ಲ ನಮ್ಮ ಮನೇಲೇ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ನಾನು ದೇವ್ರಿಗೆ ಹೋಗಲ್ಲ, ನಾನು ದೇವ್ರನ್ನ ನಂಬಲ್ಲ, ಅದು ನಂಬಲ್ಲ, ಇದು ನಂಬಲ್ಲ. ಇಫ್ ಯು ಗೋ ದೇರ್ ಇಸ್ ಎ ಎನರ್ಜಿ ಸೆಂಟರ್. ಅವಾಗೇನಾಗುತ್ತೆ, ಆ ಮಿನರಲ್ಸು ಇರ್ತಕ್ಕಂಥ ಒಂದು ವೈಟಮಿನ್ಸ್ ಅದರೊಳಗೆ ಏನೇನಿದೆ ಅಲ್ಲಿ ರೇಡಿಯೇಟ್ ಆಗುತ್ತೆ ಅಷ್ಟು ಜಾಗದಲ್ಲಿ. ಅಂದರೆ ಒಂದು 20 feet to 15 feet ರೇಡಿಯೇಟ್ ಆಗುತ್ತೆ. ಅದು ಬನಶಂಕರಿ ಅಮ್ಮನವ್ರು ಇರ್ಬೋದು, ಯಾವ್ಯಾವ ದೇವಸ್ಥಾನ, ಗಣಪತಿ ದೇವಸ್ಥಾನ ಇರ್ಬೋದು, ಎನಿ ಸಾರ್ಟ್ ಆಫ್ ದೇವಸ್ಥಾನ ವೇರ್ ದಿ ಸ್ಟೋನ್ ಈಸ್ ಸೆಲೆಕ್ಟೆಡ್ ಆ್ಯಸ್ ಪರ್ ದಿ ಶಿಲ್ಪಶಾಸ್ತ್ರ ಅಂಥದನ್ನು ಹುಡ್ಕೊಂಡು ಹೋಗಬೇಕು. ಅದಕ್ಕೆ ಕೆಲವು ದೇವಸ್ಥಾನಗಳು ಯಾಕೆ ಫೇಮಸ್ಸು ಅಂತಂದರೆ, ಅದು ಶಕ್ತಿ ಕೇಂದ್ರ ಆಗಿ ಜನ ನುಗ್ತಾರೆ, ಏನೋ ಅಲ್ಲಿ ಹೋಗಿ ಬಂದಾಗ ಆನಂದ. ಬಿಕಾಸ್ ದಿ ವೈಬ್ರೇಷನ್ ಕ್ರಿಯೇಟೆಡ್ ದೇರ್ ಬೈ. ಇದು ಯಾವ ಧರ್ಮದಲ್ಲಿದೆ ಹೇಳಪ್ಪ? ಯಾವ ಧರ್ಮದಲ್ಲಿದೆ? ನಮ್ಮ ಧರ್ಮ ವೈಜ್ಞಾನಿಕ, ಆದರೂ ನಮ್ಗೆ ಅವ್ರ ಬೆಲೆನೇ ಗೊತ್ತಿಲ್ಲ. ನಮ್ಮ ಜನಗಳಿಗೆ ಬೆಲೆನೇ ಗೊತ್ತಿಲ್ಲ. ಅಟ್ಲೀಸ್ಟ್ ಜ್ಯೋತಿಷ್ಯ ಕಲೀರಿ, ದುಡ್ಡು ಸಂಪಾದನೆ ಮಾಡಿ. ಕಷ್ಟ ಆಗುತ್ತೆ, 15 ದಿವಸ ಬರ್ತೀರಾ, ಸ್ವಲ್ಪ ಟೈಮ್ ಆಗುತ್ತೆ. ಕಲ್ತಾದ್ಮೇಲೆ ಡೆಫಿನೆಟ್ಲಿ ಚೆನ್ನಾಗಿ ದುಡ್ಡು ಮಾಡ್ತೀರಾ. ನಮ್ಮವರೆಲ್ಲ ಹಂಗೆ, ನಮ್ಮ ಸ್ಟೂಡೆಂಟ್ಸು ಚೆನ್ನಾಗಿ ಬರೋರ್ಗೂ ಅಯ್ಯೋ ಗುರುಗಳೇ ಎಲ್ಲ ಕಲಿತಾರೆ ಚೆನ್ನಾಗಿ. ಆಮೇಲೆ ಅವರೇ ದೊಡ್ಡ ಗುರುಗಳಾಗ್ಬಿಡ್ತಾರೆ. ಆಮೇಲೆ ಅವ್ರು ಯಾರು ನಂಗೆ ಗೊತ್ತೇ ಇಲ್ಲ ಅಂತಾರೆ ನನ್ನನ್ನು. ನಮ್ಮಿಂದನೇ ಯೂಟ್ಯೂಬ್ಗೆ ಹೋಗಿರ್ತಾರೆ ಕೆಲವರು. ನನ್ನ ಹತ್ರ ಕಲ್ತಿರೋರು 25 ಜನ ಯೂಟ್ಯೂಬಲ್ಲಿ ಇದ್ದಾರೆ ಇವತ್ತು. ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ದಾರೆ. ರಾಶಿ ಭವಿಷ್ಯ ಹೇಳ್ತಾ ಇದ್ದಾರೆ ಅಟ್ರಾಕ್ಷನ್ ಮಾಡೋಕ್ಕೆ ಜನಕ್ಕೆ. ನಾನು ರಾಶಿ ಭವಿಷ್ಯ ಎಲ್ಲ ಹೇಳಲ್ಲ, ಅವ್ರಿಗೆ ಗೊತ್ತು. ಬಟ್ ರಾಶಿ ಭವಿಷ್ಯ ಹೇಳಿದ್ರೇ ಅಟ್ರಾಕ್ಟ್ ಆಗೋದು. ಜನಗಳಿದಾರಲ್ಲ ಮೌಢ್ಯದಲ್ಲಿದ್ದಾರೆ. ಓಕೆ, ಅದೆಲ್ಲ ಇರಲಿ. ಮಹಿಳೆಯರು ಬಂದು ಕಲೀರಿ, ಜೆಂಟ್ಸು ಕಲೀರಿ, ಒಂದು ಸೈಡ್ ಇನ್ಕಮ್ ಮಾಡ್ಕೊಳ್ರಿ. ಫಸ್ಟ್ ಕ್ಲಾಸ್ ಇನ್ಕಮ್ ಬರುತ್ತೆ. ಕೆಲಸಕ್ಕೆ ಹೋಗೋದು ಹೋಗಿ, ವ್ಯವಸಾಯ ಮಾಡೋದು ಮಾಡಿ, ಬಿಸ್ನೆಸ್ ಮಾಡೋದು ಮಾಡಿ, ಸೈಡ್ ಇನ್ಕಮ್ ಡೆಫಿನೆಟ್ಲಿ ನಿಮಗೆ ಒಂಥರ ಪಾನಿಪುರಿ, ಮಸಾಲೆ ಪುರಿ ತಿನ್ನೋಕ್ಕೆ, ಸಾಯಂಕಾಲದ ಹೊತ್ತು ಬಜ್ಜಿ ಬೋಂಡ ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಅದು ಕಾಷ್ಟೇ. ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.